ನಮಸ್ಕಾರ. ವಿಶ್ವವಾಣಿ ಟಿ ವಿಗೆ ಸ್ವಾಗತ. ನಾನು ಶಿವಕುಮಾರ್ ಬೇಳಿತಟ್ಟೆ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮೊಂದಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣವರಿದ್ದಾರೆ. ಇವರು ರಾಜ್ಯ ಸರ್ಕಾರದ ಟ್ರಬಲ್ ಶೂಟರ್ ಎಂದೇ ಫೇಮಸ್ ಆಗಿದ್ದಾರೆ. ಯಾಕೆಂದರೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ 1000 ದಿನಗಳನ್ನು ಪೂರೈಸಿದೆ. ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಸಾಧಿಸಿ ಪ್ರತಿಪಕ್ಷಗಳಿಗೆ ಉತ್ತರ ಕೊಡ್ತಾ ಇದೆ. ಹಾಗೂ ಕೂಡ 10 ಹಲವು ವಿಷಯಗಳು ಚರ್ಚೆಗೆ ಬರ್ತಾ ಇದೆ ಮತ್ತು ಹಾಗೆ ಟೀಕೆಗಳು ಬರ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ನಮ್ಮ ಸರ್ಕಾರವನ್ನು ಹೇಗೆಲ್ಲ ತಪ್ಪಿಸಿದ್ದಾರೆ, ಸಂಕಷ್ಟದಿಂದ ನಿವಾರಣೆ ಮಾಡಿದ್ದಾರೆ, ಹೇಗೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಸರ್. ಸರ್ಕಾರ 100 ದಿನಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಹಾಗೆ ಪ್ರತಿಪಕ್ಷಗಳ ಹಲವಾರು ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನು ಕೊಟ್ಟಿದೆ. ಹಾಗೆ ಇದೆಲ್ಲ ಸನ್ನಿವೇಶಗಳಲ್ಲೂ ಕೂಡ ನಿಮ್ಮ ಪಾತ್ರ ತುಂಬ ಹಿರಿಯದಾಗಿದೆ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ, ಪಕ್ಷಕ್ಕೆ ಗೊತ್ತಾಗಿದೆ, ಹೈಕಮಾಂಡ್ಗೆ ಗೊತ್ತಾಗಿದೆ. ಈ ಕಳೆದ 1000 ದಿನಗಳ ಸರ್ಕಾರದ ಅವಧಿಯಲ್ಲಿ ತಾವು ಏನೆಲ್ಲ ಸಾಧಿಸಿದ್ದೀರಿ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಈಗ ಸರ್ಕಾರ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟಿರ್ತೇವೆ, ಪ್ರಣಾಳಿಕೆಯನ್ನು ಹೊರಡಿಸಿರ್ತೇವೆ ಪಕ್ಷದ ವತಿಯಿಂದ. ಆ ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಗ್ಯಾರಂಟಿಗಳಿದ್ವು, 5 ಗ್ಯಾರಂಟಿಗಳು. ನಾವು ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ, ವಿರೋಧ ಪಕ್ಷದವರಂತೂ ಊಹೆ ಕೂಡ ಮಾಡಲಿಲ್ಲ ನಾವು ಅದನ್ನು ಪೂರೈಸ್ತೇವೆ ಅಂತ. ಭಾಳ ಯಶಸ್ಸಾಗಿ ಇವತ್ತು ದೇಶಕ್ಕೆ, ಪ್ರಪಂಚಕ್ಕೆ ಮಾದರಿಯಾಗಿ ಈ 5 ಸಾಮಾಜಿಕ ಭದ್ರತೆ ಕಾರ್ಯಕ್ರಮವನ್ನು ನಾವು ಭಾರಿ ಯಶಸ್ಸಾಗಿ ಪೂರೈಸಿದ್ದೇವೆ. ಅದಲ್ಲದೆ ಹಲವಾರು ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ, ಅದು PWD ಇಲಾಖೆ ಇರ್ಬೋದು, ಇರಿಗೇಷನ್ ನೀರಾವರಿ ಇಲಾಖೆ ಇರ್ಬೋದು, ವಿದ್ಯುತ್ ಶಕ್ತಿಯ ಕ್ಷೇತ್ರ ಇರ್ಬೋದು, ಮತ್ತು ಇಂಡಸ್ಟ್ರಿ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಹಲವಾರು ಯೋಜನೆಗಳನ್ನು ನಾವು ಪ್ರಾರಂಭ ಮಾಡಿ ಇವತ್ತು ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳು ದೊಡ್ಡ ಹೊರೆಯಾದರೂ ಕೂಡ ಅದ್ರ ಜೊತೆಗೆ ಇದನ್ನು ಮಾಡುವಂಥ ಸಾಧನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮೊನ್ನೆ ನಡೆದಂಥ ಅಧಿವೇಶನದಲ್ಲೂ ಕೂಡ ನಾನು ಎಲ್ಲವನ್ನು ಭಾಳ ವಿವರವಾಗಿ ವಿಧಾನಸಭೆಯಲ್ಲಿ ಕೂಡ ಅದನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ. ಎಷ್ಟೆಷ್ಟು ಉದ್ದ ರಸ್ತೆಗಳಾಗಿದೆ, ಆಸ್ಪತ್ರೆಗಳು ಯಾವ್ಯಾವ ಆಗಿದೆ, ಕಿದ್ವಾಯಿಗಳೆಲ್ಲೆಲ್ಲಾಗಿದೆ, ಹೊಸ ನೀರಾವರಿ ಯೋಜನೆ, ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಬಹುಶಃ 48,000 ಕೋಟಿ, 14,000 ಕೋಟಿ ಬರೀ ಭೂಸ್ವಾಧೀನಕ್ಕೆ ಆಗ್ತದೆ. ಅದಕ್ಕಿಂತ ಹೆಚ್ಚು 40,000 ಕೋಟಿಗಿಂತ ಹೆಚ್ಚು ಹಣ ಅದೊಂದಕ್ಕೆ ವೆಚ್ಚ ಆಗ್ತದೆ. ಆದರೂ ನಾವು ಅದನ್ನು ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದರು, ನಾವು ಹೇಳಿದಂಥ ಕೊಟ್ಟಂಥ ಮಾತಿನಂತೆ ನಡ್ಕೋಬೇಕು ಅಂತೇಳಿ. ಅದೆಷ್ಟೇ ತೊಂದರೆ ಆದರೂ ಪರವಾಗಿಲ್ಲ, 30 ಲಕ್ಷ ಅಂದರೆ 40 ಲಕ್ಷವರೆಗೂ ಪರಿಹಾರವನ್ನು ಕೊಟ್ಟು, ಕ್ಯಾನಲ್ಗಳಿಗೆ ಒಂದು ಪರಿಹಾರ ಮತ್ತು ಮುಳುಗಡೆ ಪ್ರದೇಶಕ್ಕೆ ಒಂದು ಪರಿಹಾರವನ್ನು ನಿಗದಿ ಮಾಡಿ, ಯಾವ ರೀತಿಯಾದಂಥ ಭೂಮಿ ಇದೆ ಅಂತ ನೋಡಿಕೊಂಡು ಅದನ್ನು ಪೂರೈಸುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ. ಯಾವ ಸರ್ಕಾರಕ್ಕೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೌದು. ಮತ್ತು ಹಾಗೆ ಒಳ ಮೀಸಲಾತಿ ಅಂತ ವಿಚಾರಗಳಿರ್ಬೋದು, ಎಲ್ಲವನ್ನು ಪರಿಹಾರ ಮಾಡಿಕೊಂಡು ಅನೇಕ ವಿಚಾರಗಳನ್ನು ಪರಿಹಾರ ಮಾಡಿಕೊಂಡು ಬಂದಿದೆ ಸರ್ಕಾರ. ಅದೇ ವಿರೋಧ ಪಕ್ಷಗಳದ್ದು ಟೀಕೆ ಸಹಜವಾಗಿರ್ತದೆ, ನೈಜವಾಗಿಲ್ಲ. ಸಹಜವಾಗಿ ವಿರೋಧ ಪಕ್ಷ ಅಂತ ಹೇಳಿದ್ರೆ ಟೀಕೆ ಮಾಡಬೇಕು ಅಂತ, ಆದರೆ ಟೀಕೆಗೆ ಆಧಾರ ಇರಬೇಕು, ನೈಜತೆ ಇರಬೇಕು, ಅದಿಲ್ಲ. ಮತ್ತು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಬಹುಶಃ ಇಡೀ ನಾವು ಬೇರೆ ರಾಜ್ಯಗಳನ್ನು ನೋಡಿದಾಗ ಭಾಳ ದುರ್ಬಲವಾಗಿದೆ. ಕರ್ನಾಟಕದಲ್ಲಿ ವಿಫಲವಾಗಿದೆ. ಜನರಿಗೆ ಯಾವುದೇ ರೀತಿ ಮುಟ್ಟಿಸೋದಕ್ಕಾಗ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಕ್ಷುಲ್ಲಕವಾದಂಥ ರಾಜಕಾರಣದಲ್ಲಿ, ಆರೋಪಗಳಲ್ಲಿ ಪ್ರಕರಣಗಳನ್ನು ಸೃಷ್ಟಿಸುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹೊರತು ಯಾವುದು ಆರೋಗ್ಯಕರವಾದಂಥ ಚರ್ಚೆ, ಆರೋಗ್ಯಕರವಾದಂಥ ಪ್ರಜಾಪ್ರಭುತ್ವದಲ್ಲಿ ಅವರ ಪಾತ್ರ ಏನಿದೆ ಆ ಜವಾಬ್ದಾರಿಯನ್ನು ನೆರವೇರಿಸ್ತಾ ಇಲ್ಲ. ಸರ್, ಈಗ ಕಾನೂನು ಸಲಹೆಗಾರರಾಗಿ ಸರ್ಕಾರದ ಅನೇಕ ಸಹಾಯಗಳು ಮತ್ತು ಸಂದರ್ಭಗಳಲ್ಲಿ ಜನ ಸಂಕಷ್ಟದಿಂದ ಎದುರಿಸೋ ಸಂದರ್ಭದಲ್ಲಿ ಕಾನೂನು ಸಲಹೆಗಳು, ಕಾನೂನು ಸೌಲಭ್ಯಗಳು ಜನಸಾಮಾನ್ಯರಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹಾಗೂ ರಾಜ್ಯದ ಎಲ್ಲ ಭಾಗಕ್ಕೂ ನಾವು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲರಿಗೂ ನಾನು ಕಾನೂನು ಸಲಹೆಗಾರ ನಿಟ್ಟಿನಲ್ಲಿ ಅನೇಕ ಸಚಿವರಿಗೆ, ಶಾಸಕರಿಗೆ, ಸರ್ಕಾರಕ್ಕೆ, ಜನತೆಗೆ ತಾವು ಕಾನೂನು ಸಲಹೆಗಾರರಾಗಿ ಸಹಾಯ ಮಾಡಿದ್ದೀರಿ ಕೂಡ. ಈಗ ಕಳೆದ ಈ 3 ವರ್ಷ ಹತ್ತತ್ರ ಆಗ್ತಿದೆ. ಈ ಸಂದರ್ಭದಲ್ಲಿ ನೀವು ಅನೇಕ ಸಾಧನೆ ಮಾಡಿದಂಥದ್ದು ಅಂದರೆ ಕಾನೂನು ಸಲಹೆಗಾರರಾಗಿ ಏನೆಲ್ಲ ಮಾಡಿದಿರಿ ಅಂತ
ಈಗ ಸರ್ಕಾರದ ಮೇಲೆ ಕೆಲವು ಆರೋಪಗಳು ಬಂದವು. ಸರ್ಕಾರದಲ್ಲಿರುವಂಥ ಸಚಿವರು, ಮುಖ್ಯಮಂತ್ರಿಗಳ ಮೇಲೆ ಇದೆಲ್ಲದರಲ್ಲೂ ಇದು ಕಾನೂನಿನ ಹೋರಾಟ ಅವಶ್ಯಕ ಇತ್ತು. ಈಗ ಮೊದಲನೇದಾಗಿ ವಾಲ್ಮೀಕಿ ಪ್ರಕರಣ ಬಂತು. ನಾವು ಲೋಕಸಭಾ ಚುನಾವಣೆ ಹೋಗುವಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಿಂದ ದುಡ್ಡಿನ ಹಗರಣ ಆಗಿದೆ ಅಂತ ಹೇಳುವಂಥ ಆರೋಪ. ಅದನ್ನು ಕೇಂದ್ರದ ತನಿಖಾ ಸಂಸ್ಥೆ CBIನವರು, EDನವರು ಮತ್ತು ನಾವು ಕೂಡ SITಯನ್ನು ರಚನೆ ಮಾಡಿದ್ವಿ. ಅದರಲ್ಲಿ ನಮ್ಮ ಸಚಿವರಾದಂಥ ನಾಗೇಂದ್ರನವರು ಕೂಡ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು. ನಂತರ ಅವರಿಗೆ ಕಾನೂನಿನ ಏನೆಲ್ಲ ಸಮಸ್ಯೆಗಳು ಉಂಟಾಯಿತು ಅದೆಲ್ಲದರಲ್ಲೂ ಕೂಡ ಸಹಕಾರವನ್ನು ಕೊಟ್ಟು ನನ್ನ ಅನುಭವವನ್ನು ಬಳಸಿ ಅವರಿಗೆ ಕಾನೂನಿನ ಹೋರಾಟದಲ್ಲಿ ಸಹಾಯ ಮಾಡುವಂಥ ಕೆಲಸ ಮಾಡಿದ್ದೀನಿ. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮೇಲೆ ಬಹುಶಃ ಈ ಪ್ರಕರಣ ಆದಾಗನೇ ಸತ್ಯಶೋಧನ ಅಂತೇಳಿ ನಾನೊಂದು ಪುಸ್ತಕವನ್ನು ಕೂಡ ರಿಲೀಸ್ ಮಾಡಿದ್ದೆ. ಈ ಪುಸ್ತಕದಲ್ಲಿ ಅವತ್ತೇ ಹೇಳಿದ್ದೆ ಪೂರ 100ಕ್ಕೆ 100 ಇದು ಸುಳ್ಳು, ಈ ಆರೋಪ ಸುಳ್ಳು ಅಂತೇಳಿ. ವಾಲ್ಮೀಕಿಯಲ್ಲೂ ಕೂಡ ಹೇಳಿದ್ದೆ. SITನಲ್ಲಿ ತನಿಖೆ ಆಯಿತು, ಯಾವುದೇ ರೀತಿಯಾದಂಥ ಆಧಾರ ಇಲ್ಲ ಅಂತ ಅದನ್ನು ಮುಗಿಸಿದ್ರು. ಮೂಡಾನಲ್ಲಿ ಲೋಕಾಯುಕ್ತ ತನಿಖೆ ಆಯಿತು, ಜಸ್ಟಿಸ್ PN ದೇಸಾಯಿ ಕಮಿಷನ್ ಆಫ್ ಎನ್ಕ್ವೈರಿ ಆಯಿತು, ED ತನಿಖೆ ಆಯಿತು. ಈಗ ಕೋರ್ಟ್ ಮುಂದೆ ಆದಂಥ ರಿಪೋರ್ಟ್ನ ಸ್ವೀಕಾರ ಮಾಡಿದರು. ಹೈಕೋರ್ಟ್ನಲ್ಲೂ ಕೂಡ ಪ್ರಕರಣ CBIಗೆ ಹೋಗಬೇಕು ಅಂತ ಹೇಳೋದನ್ನು ವಜಾ ಮಾಡಿದರು. ಈ ರೀತಿಯಾಗಿ ಎಲ್ಲ ಹಂತದಲ್ಲಿ ಯಾವ್ಯಾವ ರೀತಿಯಾದಂಥ ಕಾನೂನು ಹೋರಾಟ ಮೂಡ ಪ್ರಕರಣದಲ್ಲಿ ಮಾಡಿದರು ಅದೆಲ್ಲದರಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ. ಸರ್ಕಾರನ ಮುಗಿದೋಯ್ತು ಅನ್ನೋ ಹಂತಕ್ಕೆ ಹೋದ ಸಂದರ್ಭದಲ್ಲಿ ನೀವು ಅವತ್ತು ರಾಜ್ಯಪಾಲರು ಏನು ಪೂರ್ವಾನುಮತಿಯನ್ನು ಕೊಟ್ಟರು, ಆ ಒಂದು ಪ್ರಕರಣ ಬಿಟ್ಟರೆ ಬಾಕಿ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಗೆದ್ವಿ. ಮತ್ತು ಕೋರ್ಟ್ನ ನ್ಯಾಯಾಲಯದಲ್ಲಿ ನಾವು ಏನು ವಿಶ್ವಾಸ ಇಟ್ಟಿದ್ವಿ ಅದರಲ್ಲಿ ಕೂಡ ನಮ್ಮ ವಿಶ್ವಾಸದಂತೆ ನ್ಯಾಯಾಲಯ ಕೂಡ ತೀರ್ಪುಗಳು ಕೊಟ್ಟದ್ದು. ಇದರಲ್ಲಿ ಹಲವಾರು ಸಂದರ್ಭಗಳಲ್ಲಿ ನನ್ನ ಕಾನೂನಿನ ಏನು ಅನುಭವ ಇದೆ ವಕೀಲನಾಗಿ ಅದು ಉಪಯೋಗಕ್ಕೆ ಬಂತು. ಅದೇ ರೀತಿಯಾಗಿ ನಾವು ಹಲವಾರು ಯಾವ್ಯಾವ ರೀತಿಯಾಗಿ ಪ್ರಕರಣಗಳನ್ನು ದಾಖಲೆ ಮಾಡಬೇಕು, ಎಲ್ಲಿ ಪ್ರಶ್ನೆ ಮಾಡಬೇಕು, ಯಾರು ಇದೆಲ್ಲವನ್ನು ಕೂಡ ವಿಚಾರ ಮಾಡಿ ಮುಖ್ಯಮಂತ್ರಿಗಳು ನನಗೆ ಇಂಥ ಸಂದರ್ಭ ಬಂದಾಗ ಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ನನ್ನ ಮೇಲೆ, ನನ್ನ ಕಾನೂನಿನ ಅರಿವಿಕೆ ಮೇಲೆ ವಿಶ್ವಾಸ ಇದೆ. ಅದರಂತೆ ನಾನು ಕೂಡ ಮಾಡಿ ಮುಗಿಸಿದ್ದೀವಿ. ಮತ್ತು ಒಂದು ಸ್ಮಾರ್ಟ್ ಮೀಟರ್ ಅಂತ ಹೇಳುವಂಥ ಒಂದು ಸುಳ್ಳು ಆರೋಪ ಬಂತು. ಅದನ್ನು ಕೂಡ ಕೋರ್ಟ್ನಲ್ಲಿ ನಾವು ಎಲ್ಲ ಪೂರ್ಣ ಪ್ರಕರಣವನ್ನು ಕೋರ್ಟೇ ರದ್ದು ಮಾಡಿದ್ದಾರೆ, ಹೈಕೋರ್ಟೇ ರದ್ದು ಮಾಡಿದ್ದಾರೆ. ಈ ರೀತಿಯಾಗಿ ಮತ್ತು ನಮ್ಮ ಶಾಸಕರಿಗೆ ಅವರು ಚುನಾವಣೆಯನ್ನು ಪ್ರಶ್ನೆ ಮಾಡಿರುವಂಥದ್ದು ನಂಜೇಗೌಡರದ್ದಿರ್ಬೋದು, ಬೇರೆ 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 ಶಾಸಕರದು ಅದೆಲ್ಲದರಲ್ಲೂ ಕೂಡ ನಾನು ನನ್ನ ಇರುವಂಥ ಕಾನೂನಿನ ಅರಿವಿಕೆ ಮತ್ತು ನನ್ನ ಅನುಭವವನ್ನು ಅವ್ರಿಗೆ ಉಪಯೋಗವಂಥ ರೀತಿಯಲ್ಲಿ ನಾನು ಕೂಡ ನಡ್ಕೊಂಡಿದ್ದೀನಿ. ಯಾಕಂದರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಸಿದ್ದರಾಮಯ್ಯನವರು ನನ್ನ ನೇಮಿಸಿದ್ದಾರೆ. ಮೊದಲೇ ನೇಮಿಸಿದರು ಸರ್ಕಾರ ರಚನೆ ಆಗಿದ ತಕ್ಷಣ. ಅದು ಅವ್ರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸ, ಅದನ್ನು ಉಳಿಸ್ಬೇಕು, ಆ ಜವಾಬ್ದಾರಿಯನ್ನು ನೆರವೇರಿಸಬೇಕು ಅಂಥೇಳಿ. ಮತ್ತು ಈ ಸಂದರ್ಭಗಳು ಹೆಂಗೆ ಬರ್ತದೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡ್ತಾ ಇದ್ದಾಗ ಜನರ ಕೂಡ ಭಾಳಷ್ಟು ಬರ್ತಾರೆ ಬೇರೆ ಬೇರೆ ಭಾಗದಿಂದ, ಇಡೀ ಕರ್ನಾಟಕ ರಾಜ್ಯದಿಂದ. ನಾನು ವಿಧಾನಸೌಧಕ್ಕೆ ಹೋದರೆ ನನ್ನ ಕಚೇರಿಗೆ ನೂರಾರು ಜನ ಬರ್ತಾರೆ. ಬಂದಾಗ ಅವ್ರಿಗಾಗುವಂಥ ಸಹಾಯವನ್ನು ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಯಾವುದಾದ್ರು ಗಂಭೀರ ವಿಚಾರ ಇದ್ದರೆ ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಕೆಲವು ಜನವಲಯಗಳಲ್ಲಿ ಆಗ್ತಿರುವಂಥ ಚರ್ಚೆಗಳು ಕೂಡ ಅವ್ರ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ತರುವಂಥದ್ದು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಮತ್ತು ನಾನೇನು ವೃತ್ತಿಯಲ್ಲಿದ್ದೆ ಆ ಪ್ರೊಫೆಷ್ನಲಿಸಮನ್ನು ಉಳಿಸ್ಕೊಂಡು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರದ ಪರ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದೀನಿ. ಅದನ್ನು ಮುಖ್ಯಮಂತ್ರಿಗಳು ಗುರುತಿಸ್ತಾರೆ, ಉಪಮುಖ್ಯಮಂತ್ರಿಗಳು ಗುರುತಿಸ್ತಾರೆ, ಮತ್ತು ನಮ್ಮ ಪಕ್ಷ ವರಿಷ್ಠರು ಕೇಂದ್ರದಲ್ಲಿರೋರು ಗುರುತಿಸ್ತಾರೆ ಅಂತ ನಾನು ಸರ್. ವಿಶೇಷವಾಗಿ ಮೂಡ ಪ್ರಕರಣದಲ್ಲಿ ಸರ್ಕಾರ ಇನ್ನೇನೋ ಬಿದ್ದೋಯ್ತು, ಹೋಯ್ತು, ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಟ್ರು ಅನ್ನೋ ಹಂತಕ್ಕೆ ಬಿಂಬಿಸಿದ್ದು ಪ್ರತಿಪಕ್ಷಗಳು. ಆದರೆ ಆ ಸಂದರ್ಭದಲ್ಲಿ ಒಂದು ಟ್ರಬಲ್ ಶೂಟರ್ ಆಗಿ ನೀವು ಬಂದ್ರಿ. ಹಾಗೆ ವಾಲ್ಮೀಕಿ ಇರ್ಬೋದು, ಹಾಗೆ ಕಾವೇರಿ ಇಶ್ಯೂ ಕೂಡ ಬಂತು, ಹೀಗೆ ಕೃಷ್ಣಾದ ಅನೇಕ ಹೋರಾಟಗಳು ಬಂತು. ಇದೆಲ್ಲವನ್ನು ನೀವು ಹೆಂಗೆ ನಿಭಾಯಿಸ್ತೀರಿ? ಇದಕ್ಕೆ ಹೆಂಗೆ ನಿಮ್ಮದಿದ್ದಂಥ ವಿಶೇಷ ಶಕ್ತಿ ಹೆಂಗೆ? ಒಂದು ಒಬ್ಬ ವಕೀಲನಾಗಿ ನಮಗೆ ಸ್ಪಷ್ಟತೆ ಇರಬೇಕು. ಎಲ್ಲಿ ಇದಕ್ಕೆ ಪರಿಹಾರ ಎಲ್ಲಿದೆ ಅಂತ ಹೇಳುವಂಥದ್ದನ್ನ ಮೊದಲು ನಾವು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಎಲ್ಲ ಸಮಸ್ಯೆಯನ್ನು ನಾವು ಸಿಂಪ್ಲಿಫೈ ಮಾಡಬೇಕು, ಕಾಂಪ್ಲಿಕೇಟ್ ಮಾಡಬಾರ್ದು. ಸೊ ಎಲ್ಲವನ್ನು ಎಷ್ಟು ಸರಳವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ನೋಡಿ ಅದಕ್ಕೆ ಪರಿಹಾರವನ್ನು ಕಂಡು ಕಡೆ ನಾವು ಯೋಚನೆ ಮಾಡಬೇಕು. ರಾಜಕೀಯವಾಗಿ ಕಾನೂನು ಹೋರಾಟವನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಧರ್ಮಸ್ಥಳದ ಪ್ರಕರಣ ಬಂತು, ಅಲ್ಲೂ ಕೂಡ ನಾನು ಹಲವಾರು ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ವಿಚಾರಗಳನ್ನು, ಸೂಕ್ಷ್ಮತೆಗಳನ್ನು ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ.
ಇವತ್ತು ಅದು ಮುಕ್ತಾಯ ಆಯ್ತು. ಆವತ್ತೂ ಕೂಡ ತನಿಖೆ ಆದಾಗ ನಾವು SIT ರಚನೆ ಮಾಡಿದಾಗ ಮತ್ತು ಹಲವಾರು ಇವತ್ತು ಇರುವಂಥ ಸೂಕ್ಷ್ಮ ಪ್ರಕರಣಗಳು ಕೂಡ ಎಲ್ಲವನ್ನು ಒಂದು ರೀತಿಯಾಗಿ ಸಮಾಧಾನಕರವಾಗಿ ಎಲ್ಲ ಜನವಿಶ್ವಾಸ ಪಡೆಯುವಂಥ ರೀತಿಯಲ್ಲಿ ತನಿಖೆಗಳು ನಡೆದು ಇವತ್ತು ಕೋರ್ಟ್ಗಳಲ್ಲಿದೆ ಅಥವಾ ಮುಕ್ತಾಯ ಆಗುವಂಥದ್ದು ಹಂತದಲ್ಲಿದೆ. ಅದರಿಂದ ನನಗೆ ಈಗ 29 ವರ್ಷ 30 ವರ್ಷ ಅನುಭವ ಇದೆ ವಕೀಲನಾಗಿ. ಹಲವಾರು ಅಲ್ಲೂ ಕೂಡ ನಾನು ಜಯಲಲಿತಾ ಅವರ ಪ್ರಕರಣ ಇರ್ಬೋದು, ಅಂದಿನ ಸಂದರ್ಭದಲ್ಲಿ ನಮ್ಮ BDA ಡಿನೋಟಿಫಿಕೇಷನ್ ಕೇಸ್ ಇತ್ತು, ಶಿವರಾಮ್ ಅಲ್ಲ ಅರ್ಕಾವತಿ ಡಿನೋಟಿಫಿಕೇಷನ್ ಕೇಸು, ಕೆಂಪಣ್ಣ ಆಯೋಗ ಇರ್ಬೋದು, ಹೀಗೆ ಹಲವಾರು ಪ್ರಕರಣಗಳು ಅಂದು ಬಂದಾಗ ಕೂಡ ನಾನು ವಕೀಲನಾಗಿ ಅದರಲ್ಲಿ ನಿಭಾಯಿಸಿದ್ದೀನಿ. ಸೊ ಅದರಿಂದ ಅನುಭವ ಇದೆ. ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ನಾವು ಹಲವಾರು ಪ್ರಕರಣದಲ್ಲಿ ಹೋದಾಗ ಅಲ್ಲಿರುವಂಥ ಎಲ್ಲ ವಕೀಲರ ಪರಿಚಯ ಇದೆ. ಅವರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಿಂದ ಇದೆಲ್ಲ ಉಪಯೋಗ ಆಯಿತು. ಸರ್ಕಾರ ಮತ್ತು ರಾಜ್ಯಪಾಲರ ವಿಷಯ ಬಂದಾಗ ಈ ರಾಜ್ಯಪಾಲರು ಬಹುಶಃ ಹಿಂದಿನ ಎಲ್ಲ ರಾಜ್ಯಪಾಲರಿಗೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಬಾರಿಯ ಬಿಲ್ಗಳನ್ನು, ವಿಧೇಯಕಗಳನ್ನು ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಕಳಿಸಿದ್ದು ಉದಾಹರಣೆಗಳು ಜಾಸ್ತಿ ಇದೆ. ಅಂಥ ಸಂದರ್ಭದಲ್ಲಿ ನೀವು ಸಚಿವರ ಜೊತೆ ಮತ್ತು ರಾಜ್ಯಪಾಲರ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಮತ್ತು ಸಂಸದೀಯ ವ್ಯವಹಾರಗಳ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮನ್ವಯ ಮಾಡಿದ್ದು ಇದು ನಿಮ್ಗೆ ಯಾವ ಥರ ಅನುಭವ ತಂದು ಕೊಡ್ತು? ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರಿಗೆ ಸಮಾಧಾನ ಮಾಡಿ ರಾಜ್ಯಪಾಲರಿಗೆ ಅದೆಲ್ಲವನ್ನು ಹೆಚ್ಚು ಕಡಿಮೆ ಕೇಸ್ ಗೆದ್ದಂಗೆ ಲೆಕ್ಕ ಅದು ಅದನ್ನು ಹೆಂಗೆ ನಿಭಾಯಿಸ್ತೀರಿ ಏನಾದರೂ? ಅಲ್ಲ, ಈಗ ರಾಜ್ಯಪಾಲರು ಅವರು ಚರ್ಚೆಗೆ ಅವಕಾಶವನ್ನು ಕೊಡುವಂಥವ್ರು. ಅವ್ರೇನೇ ಈಗ ಮೂಢ ಪ್ರಕರಣದಲ್ಲಿ ಅವರು ಕೊಟ್ಟಂಥ ಪೂರ್ವ ಅನುಮತಿ ನನ್ನ ಪ್ರಕಾರ ಸರಿಯಲ್ಲ. ಮತ್ತು ಕೆಲವು ನಿರ್ಧಾರಗಳು ಅವರು ತಗೊಂಡಿರುವಂಥದ್ದು, ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಮಾತಾಡದೆ ಹೋಗಿರುವಂಥದ್ದು, ಅದು ಕೂಡ ಸರಿಯಲ್ಲ. ಅದೇನೇ ಇರಲಿ, ಅದೆಲ್ಲದರ ಮಧ್ಯದಲ್ಲೂ ಕೂಡ ರಾಜ್ಯಪಾಲರು ಅವ್ರಿಗೆ ರಾಜಕೀಯ ಅನುಭವ ಇರುವಂಥವ್ರು, ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು, ಅವರು ಯಾವುದೇ ಸಂದರ್ಭದಲ್ಲಿ ನಾವು ಚರ್ಚೆಗೆ ಹೋದಾಗ ಮುಕ್ತವಾದಂಥ ಚರ್ಚೆಗೆ ಅವಕಾಶವನ್ನು ಕೊಡ್ತಾರೆ. ಈಗ ರಾಜ್ಯಪಾಲರ ಭಾಷಣವನ್ನೇ ತಗೊಳ್ಳಿ. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಬಹುಶಃ ನಾನು 3-4 ಸತಿ ಅವ್ರನ್ನ ಭೇಟಿ ಮಾಡಿದೆ. ಅವರು ಎಲ್ಲ ಸತಿ ಕೂಡ ಅವರ ಏನಿದೆ, ಅವರ ದೃಷ್ಟಿಕೋನ ಏನಿದೆ, ಅವ್ರು ಯಾಕೆ ಈ ಥರ ನಿಲುವನ್ನು ತಗೊಂಡಿದ್ದಾರೆ ಅಂತ ಹೇಳೋದನ್ನ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ. ಆ ರೀತಿಯಾಗಿ ಒಂದು ಟ್ರಾನ್ಸ್ಪರೆಂಟಾಗಿ ಚರ್ಚೆ ಮಾಡ್ತಾರೆ. ಆದರೆ ಅವರು ಕೆಲವು ಅವರದೇ ಆದಂಥ ಒತ್ತಡಗಳಿರ್ತದೆ. ಅವರು ಕೆಲವು ನಿರ್ಣಯಗಳು, ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಸಾಂವಿಧಾನಿಕವಾಗಿರೋದಿಲ್ಲ. ಆದರೆ ಅದು ಅವರು ಬೆಳೆದು ಬಂದಿರುವಂಥ ವ್ಯವಸ್ಥೆ ಆ ಥರ ಇದೆ. ಆದರೆ ಅದು ಬಿಟ್ಟರೆ ಬಹುಶಃ ಅವ್ರ ಹತ್ರ ಚರ್ಚೆ ಮಾಡಿ ಹಲವಾರು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಲಿಕ್ಕೆ ಸಾಧ್ಯ ಆಯಿತು. ಸೊ ಅದರಿಂದ ಆ ಮಟ್ಟಕ್ಕೆ ನಾವು ಅವರ ನಡೆಯನ್ನು ಒಪ್ಪಬೇಕಾಗತ್ತೆ. ಕೆಲವೊಮ್ಮೆ ತಪ್ಪು ಮಾಡಿದಾಗ ನಾವು ತಪ್ಪು ಅಂತಲೇ ಹೇಳಬೇಕಾಗತ್ತೆ, ಸರಿ ಇದ್ದಾಗ ಸರಿ ಅಂತ ಹೇಳಬೇಕಾಗತ್ತೆ. ಆದರೆ ಇವತ್ತು ದೇಶಾದ್ಯಂತ ರಾಜ್ಯಪಾಲರ ಹುದ್ದೆ ಯಾವ ಸ್ಥಾನಮಾನಗಳು ಸಂವಿಧಾನ ಕೊಟ್ಟಿದೆ ಮತ್ತು ಯಾವ ಎತ್ತರದಲ್ಲಿ ಅಲ್ಲಿರುವಂಥವರು ಕೆಲಸ ಮಾಡಬೇಕು, ಬಹುಶಃ ಅಲ್ಲಿ ಆ ಥರ ನಡ್ಕೊಳ್ತಾ ಇಲ್ಲ. ಇದು ಕಾಲ ನಿಯಮಿತ ಇದು ಕೆಳಗಡೆ ಬರ್ತಾನೇ ಇದೆ. ನೀವೇ ನೋಡ್ಕೊಂಡು ಬಂದರೆ ಇತಿಹಾಸ, ಕೆಲವು ವ್ಯಕ್ತಿಗಳು ಅಲ್ಲಿ ಬಂದಾಗ ರಾಜ್ಯಪಾಲರ ಹುದ್ದೆಯನ್ನು ತರಬೇಕಾಗಿರುವಂಥ ಗೌರವವನ್ನು, ಘನತೆಯನ್ನು ಇಂಥ ನಡ್ಕೊಳ್ಳಿಲ್ಲ. ಅದು ಎಲ್ಲಿ ಈಗ ಅಂತ ನಾನು ಹೇಳೋದಿಲ್ಲ, ಮೊದಲು ಕೂಡ ಆಗಿದೆ, ಇವತ್ತು ಆಗಿದೆ, ಮುಂದಕ್ಕೂ ಆಗುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗೋಂಥ ನಿಲುವನ್ನು ನಮ್ಮಂಥವ್ರು ಮತ್ತು ಸಾರ್ವಜನಿಕ ಬದುಕಿನಲ್ಲಿರುವವರು ಅದನ್ನು ವ್ಯಕ್ತಪಡಿಸ್ಬೇಕಾಗುತ್ತೆ. ಸರ್ಕಾರದ ವಿರುದ್ಧ ತಂದಂಥ ಅನೇಕ ಟೀಕಾಸ್ತ್ರಗಳು ಅಧಿವೇಶನದ ಹೊರಗಿರ್ಬೋದು, ಒಳಗಿರ್ಬೋದು, ಅದೆಲ್ಲವನ್ನೂ ಬಹುಶಃ ನೀವು ಸರ್ಕಾರ, ಮುಖ್ಯಮಂತ್ರಿಗಳ ಜೊತೆ ಮತ್ತು ಸಚಿವರ ಜೊತೆ ಸಮನ್ವಯ ಮಾಡಿ ಅದನ್ನು ಗೆದ್ದಿದ್ದೀರಿ. ಎಲ್ಲದರಲ್ಲೂ ಪ್ರತಿಪಕ್ಷಗಳು ಹೆಚ್ಚು ಕಡಿಮೆ ಸೋತರು ಅಂತ ಹೇಳ್ಬೋದು. ಆದರೆ ಪ್ರತಿಪಕ್ಷಗಳು ಗೆದ್ದಿದ್ದು ಯಾವುದರಲ್ಲಿ, ಸೋತಿದ್ದು ಯಾವುದರಲ್ಲಿ, ಅವ್ರ ಫೇಲ್ಯೂರ್ ಏನು, ಅವ್ರಿಗೆ ಏನು ಹೇಳೋಕ್ಕೆ, ಪ್ರತಿಪಕ್ಷಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಕೆಲವೊಮ್ಮೆ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾಗ ಅದನ್ನು ಒಪ್ಕೋಬೇಕು. ಇವತ್ತು ನೀವು ವಾಜಪೇಯಿ ಅವರು ಸಂಸತ್ನಲ್ಲಿ ಮಾತಾಡೋದನ್ನ, ಕೆಲವೊಮ್ಮೆ ಭಾಷಣಗಳನ್ನು ಈಗ ಬರ್ತಾ ಇದೆ, ಕೆಲವೊಮ್ಮೆ ಸಂದರ್ಭದಲ್ಲಿ ನೋಡಿ ಅವ್ರು ಮಾತಾಡೋದು ಎಷ್ಟು ಗೌರವಯುತವಾಗಿ ಅವರು ಮಾತಾಡ್ತಾರೆ, ನಡ್ಕೊಳ್ತಾರೆ. ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ, ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಯಾವ ರೀತಿ ಗೌರವವನ್ನು ಕೊಟ್ಟು, ನಮ್ಗೆ ಏನೇ ಯಾವುದೇ ರಾಜಕೀಯ ಪಕ್ಷದಲ್ಲಿರ್ಬೋದು, ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದಕ್ಕೆ, ಮಹಾತ್ಮ ಗಾಂಧಿ ಅವರ ಕೊಡುಗೆ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು, ಅವರ ಹೋರಾಟ ಏನು, ಅವ್ರು ಪಟ್ಟಿರುವಂಥ ಕಾರಾಗೃಹ ಅನುಭವಗಳೇನು, ಇದೆಲ್ಲವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇದೆಯಾ? ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇವರು ಇವಾಗ ನಡ್ಕೊಂಬರ್ತಾ ಇರೋ ದಾರಿ ಏನು ಅಂತ ಹೇಳಿದ್ರೆ ಇತಿಹಾಸವನ್ನೇ ಬದಲಿಸ್ಬೇಕು ಅಂತ ಹೇಳುವಂಥದ್ದು. ಇದು ಅವರ ರಾಜಕೀಯ ಒಂದು ಅನುಕೂಲಕ್ಕೋಸ್ಕರ ಈ ಥರ ಮಾಡೋದು ಸರಿಯಲ್ಲ. ಮತ್ತು ಕೆಲವೊಮ್ಮೆ ನಾವು ಸಂವಿಧಾನಬದ್ಧವಾಗಿ, ನಾನು ಮುಖ್ಯಮಂತ್ರಿಗೂ ಕೆಲವರು ಬಾರಿ ಹೇಳಿದ್ದೀನಿ, ಯಾವಾಗ ನಮಗೆ ಮನಸ್ಸಲ್ಲಿ ಗೊಂದಲ ಇರ್ತದೆ, ಸಂವಿಧಾನಿಕ ಜವಾಬ್ದಾರಿ ಏನು ಅಂತ ನಾವು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಡಿಬೇಕು. ಅದು ತೊಂದರೆ ಆಗ್ಬೋದು, ನಮಗೆ ಟೀಕೆ ಸಿಗ್ಬೋದು, ಏನಾರೇ ಆಗ್ಬೋದು, ಆದರೂ ಕೂಡ ನಾವು ಸ್ಪಷ್ಟತೆಯನ್ನು
ಕಾಪಾಡಿಕೊಂಡ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಪ್ರತಿಪಕ್ಷಗಳ ಆರೋಪ ರಚನಾತ್ಮಕವಾಗಿ ರಚನಾತ್ಮಕ ಅಂಶ ಇರಬೇಕು, ಏನಾದರೂ ಸತ್ಯಾಂಶಗಳಿರಬೇಕು, ಗುಣಮಟ್ಟವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಮತ್ತು ಅದು ಮಾಹಿತಿಯಿಂದ ಕೂಡಿರಬೇಕಲ್ಲ, ಅಂಕಿಅಂಶಗಳು ಬೇಕಲ್ಲ. ಏನೋ ಮಾತಾಡಿದಾಗ ಈಗ ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿದೆ. ರಾಜ್ಯಪಾಲರ ಭಾಷಣಕ್ಕೆ ಅವ್ರಿಗೆ ವಂದನೆ ಅರ್ಪಿಸುವಂಥ ಅದನ್ನು ಮಂಡನೆ ಮಾಡುವಂಥ ಅವಕಾಶ ನನಗೆ ಕೊಟ್ಟಿದ್ದು. ನಾನು ಎಲ್ಲ ಸಂವಿಧಾನಿಕ ವಿಚಾರವನ್ನೇ ಮಾತಾಡಿದ್ದು, ನಾನು ಯಾವುದೇ ರಾಜಕೀಯ ಮಾತಾಡಲಿಲ್ಲ. ಮತ್ತು ಕೋರ್ಟ್ಗಳೇನು ಹೇಳುತ್ತೆ, ನ್ಯಾಯಾಲಯ ಏನು ಹೇಳಿದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನವನ್ನು ರಚನೆ ಮಾಡಿದಾಗ ಆದಂಥ ಚರ್ಚೆಗಳೇನು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಏನು, ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಏನು ನಡೀತು, ಯಾಕೆ ರಾಜ್ಯಪಾಲರನ್ನ ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ಬಂತು, ಯಾಕೆ ಅವ್ರನ್ನ ಚುನಾಯಿತನಾಗಿ ಮಾಡುವಂಥದ್ದು ಇರಲಿಲ್ಲ, ಆಯ್ಕೆ ಆಗಲಿಲ್ಲ, ಇದೆಲ್ಲವನ್ನೂ ಕೂಡ ಹೇಳಿರುವಂಥದ್ದು. ನಾನು ಅದಕ್ಕೆ ಯಾರೂ ಉತ್ತರನೇ ಕೊಡಲಿಲ್ಲ. ಹೌದು. ಕೊನೆಗಾಗಿ ರಾಜ್ಯಪಾಲರ ಬಗ್ಗೆ ಮಾತಾಡಬಾರ್ದು ಇದು ಒಂದೇ ಬಿಟ್ಟರೆ ನಾನು ರಾಜ್ಯಪಾಲರ ಬಗ್ಗೆ ಏನಾರೇ ವೈಯಕ್ತಿಕವಾದಂಥ ಟೀಕೆ ಮಾಡೋದನ್ನ, ಅವರ ಹುದ್ದೆ ಬಗ್ಗೆ ಮಾತಾಡಿದ್ನ ಏನೂ ಇಲ್ಲ. ಅವರು ಎಷ್ಟು ಗೌರವ ಕೊಡಬೇಕು ರಾಜ್ಯಪಾಲರ ಹುದ್ದೆಗೆ ಅಷ್ಟನ್ನು ಕೊಟ್ಟು, ಮತ್ತು ಮುಖ್ಯಮಂತ್ರಿಗಳು ಅವತ್ತು ಅವ್ರ ಭಾಷಣ ಹೋದರೆ ಏನು ಮಾಡಬೇಕು ಅಂತ ಹೇಳೋ ಚರ್ಚೆ ಕೂಡ ಆಯಿತು. ಅವತ್ತು ಬೆಳಿಗ್ಗೆ ಕೆಲವರು ಹೇಳಿದ್ರು, ಅವ್ರು ಹೋದರೆ ಹೋಗ್ತಾರೆ ಬಿಡಿ ಸರ್, ನೀವು ಯಾಕೆ ಅವ್ರನ್ನ ಬಿಡ್ಲಿಕ್ಕೆ ಹೋಗಬೇಕು ಅಂತ ಹೇಳುತ್ತೆ. ಅಂದರೆ ಭಾಷಣ ಓದಿದ್ರೆ ಹೊರಟ್ಬಿಡ್ತಾರೆ, ಹೊರಟಾಗ ಏನು ಮಾಡಬೇಕು ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಅವ್ರನ್ನ ಬಿಡೋಕೆ ಹೋಗ್ಬೇಕಾ? ಯಾಕಂದ್ರೆ ನಮ್ಗೆ ಗೊತ್ತಿಲ್ಲಲ್ಲ ಅವ್ರು ಎಷ್ಟು ಓದ್ತಾರೆ ಎಷ್ಟು ಓದಲ್ಲ ಗೊತ್ತಿಲ್ಲ, ಹೋಗ್ಬೇಕಾ, ಏನು ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಇಲ್ಲ, ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರಿಗೆ ಅಗೌರವ ತರೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ಥರ ನಡ್ಕೊಳ್ಳಿ, ನಾನು ಅವ್ರನ್ನ ಕಾರ್ವರೆಗೂ ಬಿಡುವಂಥದ್ದು ಮಾಡಲೇಬೇಕು. ನಾನು ಅವ್ರು ಹೋಗ್ತಾರೆ ಅಂತ ಹೇಳಿದಾಗ ನಾನು ಎದ್ದೆ ಅವ್ರ ಹಿಂದೆ ಹೋಗ್ತೀನಿ ಅಂತ ಹೇಳುವಂಥದ್ದನ್ನ ಹೇಳಿದ್ರು. ಬಟ್ ಇದು ದೊಡ್ಡತನ, ಇದು ನಮ್ಮ ಸಂವಿಧಾನ ಬದ್ಧತೆಯಾದಂಥ ನಡೆ. ಅದರಿಂದ ನಾನು ಅವತ್ತು ಅವ್ರೇನು ಮಾಡಿದರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಸಚಿವರು ಇಬ್ಬರು ಕೂಡ ಎಷ್ಟೇ ಗಲಾಟೆ ಆದರೂ ಕೂಡ ಜೊತೆಯಲ್ಲೇ ಹೋಗಿ ಬಿಟ್ಟು ಬಂದರು. ಇವರೇನು ಮಾಡಿದರು, ಭರದ್ವಾಜ್ ಇದ್ದಾಗ ಪುಸ್ತಕ ಬಿಸಾಕಿದ್ರು, ಅವ್ರು ಬಿಸಾಕಿದ್ರು, ಎಲ್ಲ ಮಾಡಿದ್ರು. ಅದರಿಂದ ಅವರು ಸರ್ಕಾರದಲ್ಲಿದ್ದಾಗ ಸೊ ಅದರಿಂದ ಸರ್ಕಾರಗಳು ತಮ್ಮ ಜವಾಬ್ದಾರಿ ಇದೆ, ವಿರೋಧ ಪಕ್ಷಕ್ಕೆ ತಮ್ಮದೇ ಆದಂಥ ಜವಾಬ್ದಾರಿ ಇದೆ. ಟೀಕೆಗಳು ಸ್ವಾಗತ, ಮತ್ತು ಅದು ಇನ್ನಷ್ಟು ಆಡಳಿತದ ಅಲ್ಲಿ ಸುಧಾರಣೆ ತರಲಿಕ್ಕೆ ಇರಬೇಕೇ ಹೊರತು ರಾಜಕೀಯ ಗೆಲುವಿಗೋಸ್ಕರ ಆಗಬಾರ್ದು. ಸರ್, ಈಗ ನಿಮ್ಮ ತಂದೆಯವ್ರದ್ದು ಕೆ ಸುಬ್ಬಯ್ಯನವರು ಸಂಸದೀಯ ಪಟುಗಳು, ಹೋರಾಟಗಾರರು, ಅವ್ರದ್ದು ದೊಡ್ಡ ಇತಿಹಾಸ ಇದೆ, ಅವರ ಹೋರಾಟದ ಇತಿಹಾಸ. ಅದೇ ಲೆಗಸಿಯನ್ನು ನೀವು ಮೇಂಟೈನ್ ಮಾಡ್ಕೊಬಂದಿದ್ದೀರಿ. ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಒಂದೇ ನಿರ್ಣಯ ಸಲ್ಲಿಸುವಂಥ ಒಂದು ಅವಕಾಶ ನಿಮಗೆ ಸರ್ಕಾರ ಕೊಟ್ಟಿದ್ದು. ಅಂದರೆ ಬೇರೆ ಹೊಸ ಶಾಸಕರಿದ್ದಾರೆ, ಅವರೆಲ್ಲರೂ ಇದ್ದಾರೆ, ಅವ್ರಿಗೆ ಬಹುಶಃ ಮುಂದೆ ಸಿಗಬಹುದು. ಬಹುಶಃ ಫಸ್ಟ್ ಟೈಮ್ ಹಿಂಗೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮಲ್ಲಿ ಒಂದು ವಿಶೇಷತೆ, ಏನೋ ಒಂದು ನಿಮ್ಮಲ್ಲಿ ಒಂದು ಸತ್ವ ಶಕ್ತಿಯನ್ನು ಸರ್ಕಾರ ಕಂಡುಕೊಂಡಿದೆ. ಹಾಗಾಗಿ ನೀವು ಇದಕ್ಕೆ ನಿಮಗೆ ಏನಿಸುತ್ತೆ, ಜೊತೆಗೆ ನಿಮಗೆ ಯಾವ ಥರ ಇದಕ್ಕೆ ಪ್ರಿಪ್ರೇಷನ್ ಆಗಿದ್ರೆ, ನಿರೀಕ್ಷೆ ಮಾಡಿದ್ರೆ ಹಾಗೆ? ಇಲ್ಲ, ನಾನು ನಿರೀಕ್ಷೆ ಮಾಡಲಿಲ್ಲ. ಅವತ್ತು ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ವಿಧಾನಸೌಧದಲ್ಲಿ ಒಂದನೇ ನಿರ್ಣಯವನ್ನು ಯಾರು ಮಂಡಿಸಬೇಕು ಅಂತ ಹೇಳುವಂಥದ್ದು ಚರ್ಚೆಗೆ ಬಂತು. ಆಗ ನಮ್ಮ ಮುಖ್ಯ ಸಚೇತರಾದಂಥ ಅಶೋಕ್ ಪಟ್ಟಣ್ ಅವರು ಯಾರನ್ನ ಹೇಳಬೇಕು ಸರ್ ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಕೇಳಿದರು. ನಾನು ಅಲ್ಲೇ ಇದ್ದೆ, ಪ್ರದೀಪ್ ಈಶ್ವರ್ ಅವರು ಅಲ್ಲೇ ಇದ್ದರು, ಮತ್ತು ಕೆಲವು ಬೇರೆ ಶಾಸಕರು ಕೂಡ ಅಲ್ಲಿದ್ದರು. ಅಷ್ಟರಲ್ಲಿ ಮಹದೇವಪ್ಪನವರು ಅಲ್ಲಿದ್ದರು, ಸಚಿವರು. ಮಹದೇವಪ್ಪನವ್ರು ಏನು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ, ಪುರಾಣನೇ ಮಾಡಲಿ ಸರ್ ಅಂತ ಹೇಳಿದರು ಅವರು. ಆಯಿತು, ಪುರಾಣ ಏನು ಮಾಡು ಅಂತ ನನಗೆ ಮುಖ್ಯಮಂತ್ರಿಗಳು ಸೂಚಿಸಿದರು. ಹಾಗೆ ನನ್ನ ಹೆಸರನ್ನ ಅಲ್ಲಿ ಬರೆದ್ರು. ನನಗೆ ಕೊಟ್ಟ ಮೇಲೆ ಪ್ರದೀಪ್ ಈಶ್ವರ್ ಅಲ್ಲಿದ್ದರಲ್ಲ, ನೀವು ಅದನ್ನು ಸೆಕೆಂಡ್ ಮಾಡಿ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಹಾಗೆ ನಮ್ಮಿಬ್ಬರ ಹೆಸರು ಬಂತು. ಸೊ ಅದಕ್ಕೇನು ಅದರ ಹಿಂದೆ ಭಾಳ ಚರ್ಚೆಯಾಗಿ ಸ್ಟ್ರಾಟಜಿಕ್ ತೀರ್ಮಾನ ಏನಲ್ಲ, ಅಲ್ಲಿ ಆ ರೀತಿಯಾಗಾಯಿತು. ಅದು ಮಹದೇವಪ್ಪನವ್ರು ಹೇಳು, ಮುಖ್ಯಮಂತ್ರಿ ಒಪ್ಕೊಂಡ್ರು, ಅಲ್ಲಿಗೆ ನನಗೆ ಅವಕಾಶ ಬಂತು. ಅವಕಾಶ ಸಿಕ್ಕಿದಾಗ ನಾನು ಯಾವ ರೀತಿ ಚರ್ಚೆ ಮಾಡಬೇಕು, ಎಲ್ಲಿ ಏನು ಮಾತಾಡಬೇಕು ಅಂಥೇಳಿ ನಾನು ಭಾಳಷ್ಟು ಸಿದ್ಧತೆಯನ್ನು ಮಾಡಿಕೊಂಡೆ. ಮತ್ತು ನಾನು ಈ ವಕೀಲನಾಗಿರುವಂಥ ಅನುಭವದಿಂದ ಒಂದು ಭಾಷಣವನ್ನು, ನಮ್ಮ ವಿಚಾರಗಳು, ಅಂಶಗಳನ್ನು ಒಂದೊಂದಾಗಿ ಮಂಡಿಸುವಾಗ ಅದಕ್ಕೆ ಅಲ್ಲೇ ಕನ್ಕ್ಲೂಷನ್ ಕೊಟ್ಕೊಂಡು ಎರಡನೇದಕ್ಕೆ ಹೋಗಿ ಮೂರನೇದಕ್ಕೆ ಹೋಗಿ ಆ ರೀತಿಯಾಗಿ ಕೊನೆಯದಾಗಿ ನಾವು ಸರ್ಕಾರ ಏನು ರಾಜ್ಯಪಾಲರ ಭಾಷಣದಲ್ಲಿ ಹೇಳಬೇಕಿತ್ತು ಅದೆಲ್ಲವನ್ನು ಕೂಡ ಹೇಳಿದೆ. ಸಂವಿಧಾನಿಕವಾದಂಥ ಅಂಶಗಳನ್ನು ಕೂಡ ಹೇಳಿದೆ. ಮುಖ್ಯಮಂತ್ರಿಗಳು ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳನ್ನು ಕೂಡ ಹೇಳಿ ನನಗೆ ಸಮಾಧಾನಕರವಾಗಿ, ಮತ್ತು ಮುಖ್ಯಮಂತ್ರಿಗಳಿಗೆ, ನಮ್ಮ ಗೃಹ ಸಚಿವರು, ಮತ್ತು ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು, ಎಲ್ಲರೂ ಕೂಡ, ನಮ್ಮ ಕಾನೂನು ಸಚಿವರು ಎಲ್ಲರೂ ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳಿದ್ರು. ಸರ್, ಈಗ ಮುಂದೆ 41 ಜನ ಹೊಸ ಶಾಸಕರಿದ್ದಾರೆ. ಅವರೆಲ್ಲರೂ ಯಾರಾದರೂ ಫಸ್ಟ್ ಟೈಮ್ MLA ಇದ್ದಾರಲ್ಲ, ಅವರಿಗೆ, ಹೊಸ ಶಾಸಕರಿಗೆ ಒಂದು ಸಚಿವ ಸಂಪುಟದಲ್ಲಿ ಪುನರ್ರಚನೆ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ಒಂದು ಪತ್ರ ಸರ್ಕಾರ ಕೊಟ್ಟಿದ್ದಾರೆ. ಪಕ್ಷಕ್ಕೂ ಕೂಡ ಕೇಳ್ಕೊಂಡಿದ್ದಾರೆ.
ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸರ್ಕಾರವನ್ನು ಅನೇಕ ಇಕ್ಕಟ್ಟುಗಳಿಂದ ಪಾರು ಮಾಡಿರುವಂಥ ಟ್ರಬಲ್ ಶೂಟರ್ ನೀವಿದ್ದೀರಿ. ಹಾಗೆ ನಿಮ್ಮ ಹೋರಾಟ, ನಿಮ್ಮ ಬುದ್ಧಿಶಕ್ತಿ, ಚಾಣಾಕ್ಷತನದಿಂದ ಹೈಕಮಾಂಡ್ ಗಮನ ಕೂಡ ಸೆಳೆದಿದ್ದೀರಿ ನೀವು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮನ್ನು ಮುಂದಿನ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ತಮಗೆ ಅವಕಾಶ ಸಿಗುತ್ತೆ ಅನ್ನೋ ಚರ್ಚೆ ಜಾಸ್ತಿ ಕೇಳಿಬರ್ತಾ ಇದೆ. ಹಾಗೆ ಪಕ್ಷದ ಅನೇಕ ನಾಯಕರು ಕೂಡ ಅವ್ರು ಕೊಡಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ? ಈಗ ಮೊದಲನೇ ಬಾರಿ ಆಯ್ಕೆಯಾಗಿರುವಂಥ ಶಾಸಕರು ಎಲ್ಲರೂ ಕೂಡ ಸಹಿ ಮಾಡಿ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅಂತೇಳಿ ಸದನ ನಡೀತಾ ಇರುವಾಗ ನಾನು ಕೂಡ ಅದಕ್ಕೆ ಸೈನ್ ಮಾಡಿದ್ದೀನಿ. ಬೇರೆಯವರು ಕೂಡ ಸಹಿಯನ್ನು ಹಾಕಿದ್ದಾರೆ. ಅದು ನಮ್ಮ ಹೈಕಮಾಂಡ್ಗೆ ಹೋಗಿದ್ದೇ ಇಲ್ಲ, ನನಗೆ ಗೊತ್ತಿಲ್ಲ. ಆದರೆ ಇದು ಒಂದು ಪ್ರಯತ್ನ. ಅಂದರೆ ಎಲ್ಲ ಮೊದಲನೇ ಬಾರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಾಸಕರು ಇರೋದರಿಂದ ಮೊದಲು ಸಂಪುಟ ರಚನೆ ಆದಾಗ ಕೊಡದೇ ಇರುವಂಥದ್ದು ಸರಿಯಾದಂಥ ನಿರ್ಣಯನೇ. ಆದರೆ ಕಳೆದ ಬಾರಿ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿ ಇದ್ದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮತ್ತು ಪ್ರಮೋದ್ ಮಧ್ವರಾಜ್ ಅವರಿಗೆ ಇಬ್ಬರಿಗೆ ಮೊದಲನೇ ಬಾರಿ ಶಾಸಕರಿಗೆ ಅವಕಾಶವನ್ನು ಕೊಟ್ಟಿದ್ದರು 2013ರ ಸರ್ಕಾರ ಇದ್ದಾಗ. ಅದರಿಂದ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿ ಶಾಸಕರಿಗೆ 3 ಜನಕ್ಕರು ಅವಕಾಶ ಕೊಡಿ ಅಂತೇಳಿ, ಯಾರೋ ಇಂಥವ್ರು ಕೊಡಿ ಅಂಥವ್ರು ಕೊಡಿ ಅಂತಲ್ಲ, ಯಾರೇ 3 ಜನರಿಗೆ ನೀವು ಗುರುತಿಸ್ಕೊಡಿ ಅಂತೇಳಿ ಸಹಿ ಮಾಡಿ ಕೊಟ್ಟಿರುವಂಥದ್ದು ಪತ್ರ ಅಂತೂ ಇದೆ. ಆದರೆ ಪ್ರಶ್ನೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡಬೇಕಾದ್ರೆ ಸರ್ಕಾರ ಇದ್ದಾಗ ಅದಕ್ಕೆ ಅಧಿಕಾರ ಕೊಡಬೇಕಾಗುತ್ತೆ. ಮತ್ತು ಹಲವಾರು ಜಿಲ್ಲೆಗಳು, ಅದು ನೀವು ಕೊಡಗು ಅಂತ ನನ್ನ ಜಿಲ್ಲೆ ಅಂತ ತಗೊಂಡ್ರೆ ಕೂಡ ಭಾಳಷ್ಟು ವರ್ಷಗಳಾಯಿತು ನಮಗೆ ಪ್ರಾತಿನಿಧ್ಯ ಸಿಕ್ಕಿ. ಮತ್ತು ಒಂದು ತನ್ನದೇ ಆದಂಥ ಭೌಗೋಳಿಕವಾಗಿರ್ಬೋದು, ಮತ್ತು ಅಲ್ಲಿದ ಸಾಂಪ್ರದಾಯಿಕವಾಗಿರ್ಬೋದು, ಮತ್ತು ಅಲ್ಲಿದ ಸಂಸ್ಕೃತಿ ಇರ್ಬೋದು, ಭಾಳ ವಿಶೇಷವಾದಂಥದ್ದು ಕೊಡಗು ಜಿಲ್ಲೆ. ಅದಕ್ಕೆ ಅಲ್ಲಿ ಇರುವಂಥವ್ರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟು ಆ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡುವಂಥದ್ದು ಸೂಕ್ತ ಅಂತ ನಾನೀಗ ಸಚಿವ ಸ್ಥಾನ ನನಗೆ ಕೊಡಿ ಅಂತಲ್ಲ, ಆದರೆ ಅದು ಸೂಕ್ತವಾದಂಥ ನಿರ್ಣಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಆ ರೀತಿಯಾಗಿ ನಮ್ಮ ವರಿಷ್ಠರು, ಹೈಕಮಾಂಡ್ನವರು ಕೂಡ ಆಲೋಚನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೇ ನಿರ್ಣಯವಂತ ಮಾಡುವಂಥವ್ರು. ಅವರು ಕೂಡ ಆ ರೀತಿ ಆಲೋಚನೆ ಮಾಡಿ ಅವಕಾಶವನ್ನು ಕೊಡ್ತಾರೆ ಈ ಬಾರಿ ಅಂತ ಹೇಳುವಂಥ ನಿರೀಕ್ಷೆ ಇದೆ. ಹಾಗೆ ಇನ್ನು ಕೆಲವರು ಮೊದಲನೇ ಬಾರಿ ಆಗಿರುವಂಥ ಶಾಸಕರು ಕೂಡ ಅವಕಾಶ ಕೊಟ್ಟರೆ ಪಕ್ಷವನ್ನು ಬೆಳೆಸಲಿಕ್ಕೆ ಮತ್ತು ಮುಂದಿನ ನಾಯಕತ್ವವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದರೆ ಒಂದು ಸಂಘಟನೆ ಯಾವ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ರಾಜ್ಯದಲ್ಲಿ ಬೇರೆ ನಾಯಕತ್ವ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಕಷ್ಟ. ಅದನ್ನು ಆ ರೀತಿಯಾಗಿ ಅವರು ಆಲೋಚನೆ ಮಾಡ್ತಾರೆ ಅಂತೇಳೋ ವಿಶ್ವಾಸ. ಬಟ್ ಕೊಡಗು ಜಿಲ್ಲೆಯ ಭಾಗದ ಜನರ ಒಂದು ಆಶಯ ಕೂಡ ಅದೇ ಆಗಿದೆ. ಮೈಸೂರು ಉಸ್ತುವಾರಿ ಸಚಿವರು ಅಥವಾ ಮೈಸೂರು ಉಸ್ತುವಾರಿ ಕೊಟ್ಟವರೇ ಅಥವಾ ಅಲ್ಲಿ ಸಚಿವರಾದವರೇ, ಅಲ್ಲಿ ಪ್ರತಿನಿಧಿ ಆದವರು, ಅಂದರೆ ಅಲ್ಲಿ ಪ್ರಾತಿನಿಧ್ಯ ಪಡ್ಕೊಂಡವರೇ ಕೊಡಗು ಜಿಲ್ಲೆಗೂ ಕೂಡ ಉಸ್ತುವಾರಿ ಆಗೋದಾಗಲಿ ಅಥವಾ ಆ ಭಾಗದ ಆಡಳಿತ ನೋಡ್ಕೊಳ್ಳೋದು, ಅಲ್ಲಿಗೂ ಸಚಿವರಾಗೋದು, ಅಂದರೆ ಅದೆಲ್ಲ ಅವ್ರ ವ್ಯಾಪ್ತಿಗೆ ಬರುತ್ತೆ ಅನ್ನೋ ರೀತಿಲಿದೆ. ಹಾಗಾಗಿ ಪ್ರತಿ ಸಾರಿ ಆ ಭಾಗಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂದಾಗ ಮೈಸೂರವರು ತಗೋತಾರೆ ಹೆಚ್ಚು. ಮಡಿಕೇರಿ ಕೊಡಗು, ಒಟ್ಟಾರೆ ಕೊಡಗು ಜಿಲ್ಲೆಗೆ ಅವಕಾಶ ಸಿಗೋದಿಲ್ಲ. ಹಿಂದೆ ಆಗಿದ್ದು ಬಿಟ್ಟರೆ ಈಗ ನಮ್ಮ ಸರ್ಕಾರ ಇದ್ದಾಗ KJ ಜಾರ್ಜ್ ಅವರಿದ್ದರು, ಅವರು ನಮ್ಮ ಜಿಲ್ಲೆಯವರೇ. ಆದರೂ ಬೆಂಗಳೂರು ಶಾಸಕರು, ನಮ್ಮ ಜಿಲ್ಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಮತ್ತು ಮಹದೇವಪ್ಪನವರು ಮೈಸೂರು ಭಾಗ ಆ ಕಡೆ ಅವರಾಗಿದ್ದರು. ಮತ್ತು ನಂತರದ ದಿನಗಳಲ್ಲಿ ನಮಗೆ ದಿನೇಶ್ ಗುಂಡೂರಾವ್ ಅವರು, ಅಂದರೆ ಅವರ ತಂದೆ ಅಲ್ಲಿ ಸೋಮಾರಪೇಟೆಯಿಂದ ಆಗಿದ್ದರು. ಈ ಬಾರಿ ಬೋಸ್ರಾಜ್ ಅವರು ರಾಯಚೂರಿನವರು ಆಗಿದ್ದಾರೆ. ನೀವು ಹೇಳೋದು ಸರಿ ಇದೆ. ಮತ್ತು ನಾವು ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು ಅಂತ ಹೇಳೋದನ್ನು ಸ್ಟೇಟ್ ಆಗಿತ್ತು, ರಿಆರ್ಗನೈಸೇಷನ್ ಆಗೋಕ್ಕಿಂತ ಮೊದಲು ಅನ್ನೋದನ್ನ ಮರಿಬಾರ್ದು. CM ಪೂರ್ಣಚ್ಚನವರು ಮುಖ್ಯಮಂತ್ರಿಗಳಾಗಿದ್ದರು, ಸಚಿವ ಸಂಪುಟ ಇತ್ತು, ಶಾಸಕರಿದ್ದರು, 21 ಶಾಸಕರಿದ್ದರು. ಮತ್ತು ಅಂಥ ಜಿಲ್ಲೆಗೆ ಇವತ್ತು ಮಂತ್ರಿಯೂ ಇಲ್ಲ, ಲೋಕಸಭಾ ಸದಸ್ಯರು ಇಲ್ಲ, 2 ಶಾಸಕರಿಗೆ ಸೀಮಿತಗೊಳಿಸಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದರಿಂದ ನಾವು ಈಗ ಒಂದು ಲೋಕಸಭಾ ಸದಸ್ಯರನ್ನು ಕೊಡಬೇಕು ಪ್ರತ್ಯೇಕವಾಗಿ ಅಂತ ಹೇಳುವಂಥ ಕೂಗಿದೆ. ಮತ್ತು ಶಾಸಕ ಸ್ಥಾನಗಳು ಬಹುಶಃ 2ರಿಂದ 3. ಈಗ ನನ್ನ ಕ್ಷೇತ್ರನೇ ನೀವು ತೊಗೊಂಡ್ರೆ ಒಂದು ಕಡೆಯಿಂದ ಇನ್ನೊಂದು ಹೋಗಬೇಕಾದ್ರೆ ಕ್ಷೇತ್ರದಲ್ಲಿ 140-150 ಕಿಲೋಮೀಟ್ರ್ ಆಗ್ತದೆ ಒಂದು ಕ್ಷೇತ್ರ. ಈ ಬೆಂಗಳೂರಿಂದ ಮೈಸೂರಿಗೆ 130 ಕಿಲೋಮೀಟ್ರ್ ಇದೆ, ಅದಕ್ಕಿಂತ ಉದ್ದ ಇದೆ. ಅದರಿಂದ ಅದು ಭಾಳ ದೊಡ್ಡದಾಗುತ್ತೆ ಕ್ಷೇತ್ರ. ಸೊ ಅದಕ್ಕೆ 3-6 ಶಾಸಕರು ಮೊದಲು ಮಡಿಕೇರಿ, ಸೋಮಾರಪೇಟೆ, ವಿರಾಜಪೇಟೆ ಅಂತ 3 ಇತ್ತು. ಆ ರೀತಿಯಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಲೋಕಸಭಾ ಸದಸ್ಯರನ್ನು ಕೊಟ್ಟು ಮತ್ತೆ ಸಂಪುಟ ಸಭೆಯಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ನಿಜವಾಗ್ಲೂ ಆ ಭಾಗಕ್ಕೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಇಲ್ಲಾಂದರೆ ಇದು ಅನ್ಯಾಯನೇ ಆಗ್ತಾ ಇರುವಂಥದ್ದು. ಕರೆಕ್ಟ್.
ಸರ್, ಕ್ಷೇತ್ರ ನೀವು ಬರೋದಕ್ಕೂ ಮೊದಲೇ ಹೇಗಿತ್ತು ಅಂತ ಜನಕ್ಕೆ ಗೊತ್ತಿದೆ. ನೀವು ಬಂದ ನಂತರ ಸಾಕಷ್ಟು ಸುಧಾರಣೆ ಆಗಿದೆ. ಯಾಕೆಂದರೆ ಅಲ್ಲಿ ಬಹುಶಃ ಹೆಚ್ಚು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅನಿಸುತ್ತೆ. ನೀರಿನ ಸಮಸ್ಯೆ ಬಗೆಹರಿಸಿದ್ದೀರಿ ಅಂತ ಅಲ್ಲಿ ಜನ ಹೇಳ್ತಾರೆ. ಹಾಗೆ ರಸ್ತೆ ಮತ್ತು ರಸ್ತೆ ಸೇರಿದಂತೆ ಅನೇಕ ಕಡೆ ಸೌಲಭ್ಯಗಳಿರಲಿಲ್ಲ. ಇದೆಲ್ಲವನ್ನು ತಾವು ಕಳೆದ 2.5 ವರ್ಷ 3 ವರ್ಷ ಒಳಗಡೆ ಅನೇಕ ಸೌಲಭ್ಯ ಕೊಡ್ತಿದ್ದೀರಿ. ಇದಕ್ಕೆ ಸರ್ಕಾರ ಯಾವ ಥರ ನಿಮಗೆ ನೆರವು ಕೊಡ್ತು? ನೀವು ಹೇಗೆ ಅದನ್ನು ಬಳಸ್ಕೊಡ್ರಿ? ಈಗ ಭಾಳ ಹೆಚ್ಚು ಮಳೆಯಾಗುವಂಥ ಪ್ರದೇಶ, ಅದರಿಂದ ರಸ್ತೆಗಳು ಪದೇ ಪದೇ ಕೆಟ್ಟೋಗ್ತದೆ ಮತ್ತು ಜನರ ಹೆಚ್ಚು ಬೇಡಿಕೆ ರಸ್ತೆನೇ. ಅಲ್ಲಿ PWD ರಸ್ತೆನೇ ಈ ವರ್ಷ ಅಂದರೆ 25ನೇ ಇಸ್ವಿನಲ್ಲಿ 2025-26 ಒಳಗಡೆ 155 ಕೋಟಿ ರೂಪಾಯಿಯಷ್ಟು ರಸ್ತೆಗಳು PWD ರಸ್ತೆ, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಮತ್ತು ಸ್ಟೇಟ್ ಹೈವೇಗೆ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಅದಕ್ಕೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ PWD ಸಚಿವರಿಗೆ ಧನ್ಯವಾದಗಳು ಹೇಳಬೇಕು ಜನರ ಪರವಾಗಿ. ಇದು ಬರೀ ನಾನು ಕ್ಷೇತ್ರದ ಹೇಳ್ತಾ ಇದ್ದೀನಿ. ವಿದ್ಯುತ್ ಶಕ್ತಿಗೆ ಭಾಳ ಸಮಸ್ಯೆ ಇತ್ತು. ಅದಕ್ಕೆ ಒಂದು ನೂತನವಾದಂಥ ಯೋಜನೆಯನ್ನು ಮಾನ್ಯ ಇಂಧನ ಸಚಿವರಾದಂಥ KJ ಜಾರ್ಜ್ ಅವರು ಕೊಟ್ಟಿದ್ದಾರೆ. ಅದು 220 ಕೋಟಿ ರೂಪಾಯಿ ಇದು ಇಡೀ ಜಿಲ್ಲೆಗೆ. ವಿರಾಜಪೇಟೆ ಕ್ಷೇತ್ರಕ್ಕೆ 128 ಕೋಟಿಯಷ್ಟು ಹೊಸ ಇನ್ಸುಲೇಟೆಡ್ ಕೇಬಲ್ಸು, ಕಂಡಕ್ಟರ್ಸು ಮತ್ತು ಟ್ರಾನ್ಸ್ಫಾರ್ಮರ್ಸು ಮತ್ತು ಹೊಸ ಪೋಲ್ಗಳು ಇದನ್ನು ಅಳವಡಿಸೋದು, ಸ್ಟ್ರೆಂಥನಿಂಗ್ ಅಂತೇಳಿ. ಸೊ ಗದ್ದೆಗಳಲ್ಲಿ ಹೋಗುವಂಥದ್ದು, ತೋಟಗಳಲ್ಲಿ ಹೋಗುವಂಥದ್ದು ಬಹುತೇಕವನ್ನು ಮುಖ್ಯ ರಸ್ತೆಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇನ್ನೂ ಭಾಳಷ್ಟು ಬಾಕಿ ಇದೆ. ಮತ್ತು ಕುಡಿಯೋ ನೀರಿಗೆ ವಿರಾಜಪೇಟೆಯಲ್ಲಿ ಒಂದು ಹೊಸ ಕುಡಿಯೋ ನೀರಿನ ಯೋಜನೆ, 10 ಲಕ್ಷ ಲೀಟರ್ದು 2 ಟ್ಯಾಂಕು, ಟ್ರೀಟ್ಮೆಂಟ್ ಪ್ಲ್ಯಾಂಟು, ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಮೃತ್ 2 ಅಡಿಯಲ್ಲಿ ಒಂದು 60 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಅದು ಅನುಷ್ಠಾನಕ್ಕೆ ಬರ್ತಾ ಇದೆ. ಡಿಸೆಂಬರಲ್ಲಿ ಮುಗಿಬೇಕಿತ್ತು, ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದು ಮುಕ್ತಾಯ ಆಗ್ತದೆ. ಇದು ಕುಡಿಯೋ ನೀರಿನ ಯೋಜನೆ. ಈಗ ಈ ರೀತಿಯಾಗಿ ಮತ್ತು ಆಸ್ಪತ್ರೆಗಳು ಕೊಟ್ಟಿದ್ದಾರೆ. ಹೊಸ ವಿರಾಜಪೇಟೆಗೆ 250 ಬೆಡ್ಡು ಮತ್ತು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೊಳಿಸಿದ್ದಾರೆ. ಗೋಣಿಕೊಪ್ಪಗೆ ಒಂದು ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ಮತ್ತು ಉದಿಕೇರಿ ಅಂದರೆ ಪೊನ್ನಂಪೇಟೆ ನೂತನ ತಾಲೂಕು, ಅಲ್ಲಿಗೆ ಒಂದು ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ಮತ್ತು ಪೊನ್ನಂಪೇಟೆ ತಾಲೂಕು ಸೌಧ ಅದನ್ನು ಕೊಡ್ತಾರೆ, ಪ್ರಜಾಸೌಧ ಅಂಥೇಳಿ, ಅದು ನೂತನವಾಗಿ ಕೊಟ್ಟಿದ್ದಾರೆ. ವೆಟರ್ನರಿ ಹಾಸ್ಪಿಟಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ರೀತಿಯಾಗಿ ಹಲವಾರು, ಮತ್ತು ಶಾಲೆಗಳು, ವಸತಿ ಶಾಲೆಗಳು, ನಮ್ಮ ಮೊರಾರ್ಜಿ ಶಾಲೆ, ಇದೆಲ್ಲ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ವಸತಿ ಶಾಲೆ 24 ಕೋಟಿಯಲ್ಲಿ. ಸೊ ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನು ಸರ್ಕಾರ ಕೊಟ್ಟಿದೆ. ನಾನೀಗ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಸರ್ಕಾರ ವಿಶೇಷವಾಗಿ ಸರ್, ನಿಮ್ಮ ವಿರಾಜಪೇಟೆ ಕ್ಷೇತ್ರದ ಭಾಗದಲ್ಲಿ ಈ ಜಮಾಬಾಣೆ ಸೇರಿದಂತೆ ಅನೇಕ ಕೆಲವು ಭೂ ಸಮಸ್ಯೆಗಳಿತ್ತು. ಈ ಜನಗಳ ಅನುಭವಿಸ್ತಂಥ ಕೆಲವು ಅನೇಕ ಸಮಸ್ಯೆಗಳು, ಹಾಗೆ ಕೆಲವು ಫಾರೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಒಂದಷ್ಟು ಅರಣ್ಯ ಸಂಬಂಧಿ ಸಮಸ್ಯೆಗಳು. ಇದೆಲ್ಲವನ್ನು ನೀವು ಕಡಿಮೆ ಅವಧಿಯಲ್ಲಿ ಒಂದಷ್ಟು ನಿವಾರಣೆ. ಈಗ ಜಮಾಬಾಣೆಗೆ ನಾವು ಒಂದು ವಿಶೇಷವಾದಂಥ ತಿದ್ದುಪಡಿಯನ್ನು ತಂದಿದ್ವಿ. ಎಲ್ಲ ಕಡೆ ಅದನ್ನು ಸ್ವಾಗತ ಮಾಡಿದ್ದಾರೆ. ಅದಕ್ಕೆ ವಿಶೇಷ ಕಾಳಜಿಯನ್ನು ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ವಹಿಸ್ಕೊಂಡ್ರು. ನಾನು ಅದನ್ನು ಗಮನಕ್ಕೆ ತಂದಿದ್ದ ತಕ್ಷಣ ಅವರು ಅದಕ್ಕೆ ಕಾಳಜಿಯನ್ನು ತೋರಿ ಅದು ಇವತ್ತು ತಿದ್ದುಪಡಿಯನ್ನು ತಂದಿದ್ದೀವಿ. ಅಂದರೆ ಜಮಾಬಾಣೆಯಲ್ಲಿರುವಂಥ ಪಟ್ಟೆದಾರರ ತಿದ್ದುಪಡಿಗಿರ್ಬೋದು, ಮತ್ತು ಯಾರು ಸ್ವಾಧೀನದಾರರು ಅನುಭವಿಸ್ತಿದ್ದಾರೆ ಅವರ ಹೆಸರನ್ನ ಕಂದಾಯ ದಾಖಲೆಗಳಲ್ಲಿ ತರುವಂಥದ್ದಕ್ಕೆ ಒಂದು ತಿದ್ದುಪಡಿ ಬೇಕಾಗಿತ್ತು. ಅದಕ್ಕೆ ಸೆಕ್ಷನ್ 127 ತಿದ್ದುಪಡಿ ಮಾಡಿದ್ವಿ. ಈಗ ನಿಯಮಗಳು ಕೂಡ ಡ್ರಾಫ್ಟ್ ಸ್ಟೇಜಲ್ಲಿದೆ. ಅದನ್ನು ತಂದು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಅಲ್ಲಿ ಅರಣ್ಯ ಗಡಿ ಭಾಗ, ಅದರಿಂದ ಅರಣ್ಯ ಜಾಗಗಳಿಗೆ ಮತ್ತು ಕಂದಾಯ ಜಾಗಗಳಿಗೆ ಸ್ವಲ್ಪ ಗೊಂದಲಗಳಿದೆ. ಈ ಬೋಡಿ ಸರ್ವೆಯನ್ನು ಮಾಡಬೇಕು ಅಂಥೇಳಿ ಅದು ಕೂಡ ಯೋಜನೆಯನ್ನು 1 ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ವಿ. ಕಂದಾಯ ನಿಗದಿಗೆ ಕೂಡ 5 ಗ್ರಾಮಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ. ಈ ರೀತಿಯಾಗಿ ಕಂದಾಯ ಸಮಸ್ಯೆಗಳನ್ನು ಮತ್ತು ಅರಣ್ಯ ಕಂದಾಯ ಜಮೀನಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತಾಯಿದೆ. ಆದರೆ ಇದು ಹಲವಾರು ದಶಕಗಳಲ್ಲಿ ಇರುವಂಥ ಸಮಸ್ಯೆ. ಇದು ಯಾವುದನ್ನು ಕೂಡ ಒಂದೇ ಸತಿ, ಈಗ ನನಗೆ ಬಂದು 2.5 ವರ್ಷ ಆಗಿರುವಂಥದ್ದು, ಅದನ್ನು 2.5 ವರ್ಷದಲ್ಲಿ ಬಗೆಹರಿಸ್ಬಿಡಿ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಆದರೂ ಅವಕಾಶ ಸಿಕ್ಕಿದಷ್ಟು ಸಮಯದಲ್ಲಿ ಖಂಡಿತವಾಗಿ ಒಂದು ಪೂರ್ಣವಾದಂಥ ಇದಕ್ಕೆ ಪರಿಹಾರವನ್ನು ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಸರ್, ಪ್ರತಿಪಕ್ಷಗಳು ಈ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ ಶುರು ಮಾಡಿದ್ರು. ಒಂದು ಹಂತಕ್ಕೆ ಹೋರಾಟ ಮಾಡಿದ್ರು, ಮತ್ತು ಅದರಲ್ಲಿ ಏನೋ ಅಂಶ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆ ಕಾರಣಕ್ಕೆ ಕೈ ಬಿಟ್ಟರು. ಹಾಗೆ ಬಳ್ಳಾರಿ ಗಲಭೆ ಕೂಡ ಅದನ್ನು ಕೂಡ ತೊಗೊಂಡ್ರು. ಅದನ್ನು ಪಾದಯಾತ್ರೆ ಮಾಡ್ತೀವಿ ಮತ್ತು ಮಾಡಲಿಲ್ಲ. ಈ ಥರ ಕೆಲವು ವಿಷಯಗಳನ್ನ ತೊಗೊತಾರೆ, ಅದನ್ನು ಹೊರಗಡೆ ಶುರು ಮಾಡಿ ಒಂದು ಹಂತಕ್ಕೆ ಬರುತ್ತೆ. ಇದು ಕಾಂಗ್ರೆಸ್ ಲಾಭ ಆಗ್ತಾಯಿದೆಯೋ ಅಥವಾ ಅವ್ರು ಫೇಲ್ಯೂರ್ ಆಗ್ತಾಯಿದೆಯೋ, ನಿಮಗೆ ಲಾಭ ಆಗ್ತಾಯಿದೆಯೋ, ಇದೆಲ್ಲಿ ಯಾವ ಥರದ್ದು? ನೋಡಿ, ಅಬಕಾರಿ ಇಲಾಖೆಯಲ್ಲಿ ಅವ್ರು ಮಾಡಿದಂಥ ಆರೋಪ ಯಾವುದೋ ಒಂದು ಅಧಿಕಾರಿ ಹೇಳಿದಂಥ ಮಾತನ್ನು ಇಟ್ಕೊಂಡು ಅದು ಆಧಾರನಾ? ನೀವೇ ಹೇಳಿ. ಅಧಿಕಾರಿಗಳು ಅವರು ದುಡ್ಡು ಮಾಡಲಿಕ್ಕೋಸ್ಕರ ಸಚಿವರ ಹೆಸರು ಹೇಳ್ತಾರೆ, ಅದಕ್ಕೆ ಸಚಿವರ ಮೇಲೆ ನೀವು ಆರೋಪ ಮಾಡೋಕ್ಕಾಗತ್ತಾ? ಒಂದು ಆರೋಪ ಮಾಡಿದಾಗ ಏನಾದ್ರು ಒಂದು ಸ್ವಲ್ಪನಾದ್ರು ನೈಜತೆ ಇರಬೇಕು. ಇದನ್ನೇ ನಾನು ಹೇಳ್ತಾ ಇರೋದು. ಯಾವ ಹೋರಾಟ ಲಾಜಿಕಲ್ ಎಂಡ್ವರೆಗೂ ಹೋಗೋಕ್ಕಾಗೋದಿಲ್ಲ, ಅದನ್ನು ವಿರೋಧ ಪಕ್ಷಗಳು ತಗೋಬಾರದು ಕೈಗೆ.
ತಗೊಂಡಾಗ ಫೇಲಿಯರ್ ಆಗುತ್ತೆ, ಹಿಟ್ ಆ್ಯಂಡ್ ರನ್ ಆಗುತ್ತೆ. ಇದನ್ನೇ ಮಾಡ್ತಾ ಇರೋದು ಇವರು. ಯಾವುದರಲ್ಲೂ ಕೂಡ ಪೂರ್ಣವಾದಂಥ ಆಧಾರ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಯಾವುದೋ ಪೇಪರ್ನಲ್ಲಿ ಕೊಟ್ಟಿರುವಂಥದ್ದು, ಯಾವುದೋ ಮಾಧ್ಯಮದಲ್ಲಿ ಬಂದಿರೋದನ್ನ ಇಟ್ಕೊಂಡು ಅಸೆಂಬ್ಲಿನಲ್ಲಿ ಮಾತಾಡ್ತಾ ಇದ್ದಾರೆ. ಇದರಿಂದ ಯಾವುದೇ ರೀತಿಯಾದಂಥ ಅವ್ರಿಗೆ ಲಾಭವೂ ಸಿಗೋದಿಲ್ಲ, ಅದರಿಂದ ಅವರು ವಿಫಲರೇ ಆಗ್ತಾರೆ. ಇವತ್ತು ಅಬಕಾರಿ ಸಚಿವರ ಮೇಲೆ ಏನು ಆರೋಪ? ಯಾರೋ ಒಬ್ಬರು ಟ್ರ್ಯಾಪ್ ಕೇಸ್ನಲ್ಲಿ ಸಿಗಾಕತ್ತಾನೆ ಅಧಿಕಾರಿ. ಅವನು ಅಧಿಕಾರಿ ನನಗೆ ಅವನು ಹೇಳೋದಿಲ್ಲ, ದೂರದಾರ ಏನು ಹೇಳ್ತಾನೆ, ಅಧಿಕಾರಿ ಹೇಳ್ದ ನಾನು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ. ಅದರ ಆಧಾರದ ಮೇಲೆ ನೀವು ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿ ಅಂತ ಹೇಳೋದತ್ತಾ? ಎಲ್ಲರೂ ಮಾಡ್ತಾರೆ ಆ ಥರ ಆರೋಪ. ನಾಳೆ ಇವರು ಕಂದಾಯ ಸಚಿವರಾಗಿದ್ದರು, ಯಾರು ವಿರೋಧ ಪಕ್ಷದ ನಾಯಕರು, ಹಲವಾರು ಆರೋಪಗಳಿದ್ದು ಯಾವ ರೀತಿಯಾಗಿ ಕಂದಾಯ ವ್ಯವಸ್ಥೆ ನಡೀತಾ ಇದೆ ಎಲ್ಲಿ ಅಂತೇಳಿ. ಅದರಿಂದ ಯಾವುದಾದ್ರು ಒಂದು ಆರೋಪ ನೇರವಾಗಿರಬೇಕು, ಮತ್ತು ಅದರಲ್ಲಿ ಯಾವ ಸ್ವಲ್ಪ ಸಾಕ್ಷಿ ಆಧಾರಗಳು ದಾಖಲೆಗಳಿರಬೇಕು. ಇದು ಯಾವುದೂ ಇಲ್ಲ, ಮತ್ತು ದಾಖಲೆಗಳು ತೋರಿಸ್ಲಿಕ್ಕಾಗಲಿಲ್ಲ. ಮತ್ತು ನಮ್ಮ ಇವರು ಅಬಕಾರಿ ಸಚಿವರು ಭಾಳ ಚೆನ್ನಾಗಿ ಉತ್ತರವನ್ನು ಕೂಡ ಕೊಟ್ಟರು ಅಸೆಂಬ್ಲಿನಲ್ಲಿ. ಯಾವ ರೀತಿಯಾಗಿ ಸುಧಾರಣೆಗಳನ್ನು ಏನು ತಂದಿದ್ದೀನಿ, ಕೌನ್ಸಿಲಿಂಗ್ ಯಾವ ಥರ ಮಾಡಿದ್ದೀನಿ, ಯಾವ ರೀತಿ ಆನ್ಲೈನ್ ಇದು ಅರ್ಜಿಗಳು ಇದೆ ಅಂತ ಹೇಳುವಂಥದ್ದೆಲ್ಲ ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಇನ್ನೊಂದು ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಇದು ಜಾಸ್ತಿ ಆಗ್ತಾ ಇತ್ತು ತುಂಬ. ಅದನ್ನು ನೀವು ಒಂದು ಹಂತಕ್ಕೆ ಹತೋಟಿಗೆ ತಂದಿದ್ದೀರಿ. ಮತ್ತು ವಿಶೇಷವಾಗಿ ಅದರಲ್ಲಿ ಒಂದು ಸಿ ಮತ್ತು ಡಿ ಜಮೀನು ವಿವಾದ ಇತ್ತು, ಅದನ್ನು ಹೇಗೆ ನಿಭಾಯಿಸ್ತೀರಿ ಸರ್? ಈಗ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಭಾಳ ಐತಿಹಾಸಿಕವಾಗಿ ನಡ್ಕೊಂಬಂದಿರೋದು. ಎಲ್ಲೇ ಗಡಿ ಇದೆ, ಅರಣ್ಯ ಗಡಿನಲ್ಲಿ ಇದು ಸಹಜವಾಗಿ ನಡೀತಾ ಇರುವಂಥದ್ದು. ಆದರೆ ನಮ್ಮಲ್ಲಿ ಸ್ವಲ್ಪ ಏನಾಗಿದೆ ಅಂತ ಹೇಳಿದ್ರೆ, ಈ ಪರಿಸರ ಮತ್ತು ಈ ವನ್ಯಜೀವಿಗಳಿಗೆ ಇರಬೇಕಾಗಿರುವಂಥ ಪ್ರದೇಶ ಇದೆಲ್ಲ ಸ್ವಲ್ಪ ನಾಶ ಆಗಿರೋದ್ರಿಂದ ಹೆಚ್ಚಾಗ್ತಾ ಇದೆ ಈಗ. ಮತ್ತು ಅರಣ್ಯ ಇಲಾಖೆಯವರು ಕೂಡ ಅದಕ್ಕೆ ಬೇಕಾಗಿರುವಂಥ ಕುಡಿಯೋ ನೀರು, ಅಲ್ಲಿ ಒಳಗಡೆ ಆಹಾರ, ಪರಿಸರವನ್ನು ಕಾಪಾಡೋದರಲ್ಲೂ ಕೂಡ ವಿಫಲರಾಗಿದ್ದಾರೆ. ಮತ್ತು ಅರಣ್ಯ ಇಲಾಖೆ ನಮ್ಮ ಜನಸಾಮಾನ್ಯರ ಮತ್ತು ರೈತರ ಜೊತೆ ಒಂದು ಸಮನ್ವಯನ ಇಟ್ಕೊಂಡಿಲ್ಲ, ಅವರು ಸಂಬಂಧನ ಇಟ್ಕೊಂಡಿಲ್ಲ. ಅವರು ಯಾವತ್ತೂ ಕನ್ಫ್ರಂಟೇಷನ್ಗೆ ಹೋಗುವಂಥ ಪದ್ಧತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಅವರನ್ನು ಸುಧಾರಿಸ್ಬೇಕಂದ್ರೆ ಭಾಳ ಕಷ್ಟ. ಆದರೂ ಆದಷ್ಟು ಅಲ್ಲಿರುವಂಥ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆದಷ್ಟು ನಾನು ಸಮಸ್ಯೆನ ಮನವರಿಕೆ ಮಾಡಿ ನಮ್ಮದೇ ಆದಂಥ ಭಾಷೆ ಕೆಲವೊಮ್ಮೆ ಬಳಸಿ ಅವ್ರನ್ನ ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಆಗ ಮಾತ್ರ ಹೋಗ್ತಾರೆ ಅವರು. ಈಗ ಕೆಲವು ವಿಡಿಯೋ ಬಂದಾಗ ನೋಡಿ ನಾನು ತಕ್ಷಣ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ಈಗ ಆನೆ ದಾಳಿ ಆದಾಗ ಈ ಬಹುಶಃ ನಾನು ಬಂದ ಮೇಲಿಂದ 4 ಆನೆಯನ್ನು ನಾವು ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀವಿ. ಮೊನ್ನೆ ಕೂಡ ಬೆಸ್ಗೂರು ಗ್ರಾಮದಲ್ಲಿ ಒಂದು ಹುಲಿ ದಾಳಿ ಆಯಿತು. ಬೆಳಗ್ಗೆ ಅವರು ಅಲ್ಲಿ ಇರುವಂಥ ಸ್ಥಳೀಯರು ಫೋನ್ ಮಾಡಿದರು, ಮತ್ತು ನಮ್ಮ ಅಲ್ಲಿ ಅಧ್ಯಕ್ಷರು ರಾಬಿನ್ ಅಂತೇಳಿ ಅವರು ಫೋನ್ ಮಾಡಿದ ತಕ್ಷಣ ನಾನು CCFಗೆ ಅರಣ್ಯ ಇಲಾಖೆಯ ಸಚಿವರಿಗೆ ಮಾತಾಡಿ 2 ಗಂಟೆಯಲ್ಲಿ ಆದೇಶವನ್ನು ಪಡೆದು ರಾತ್ರಿ ಕಾರ್ಯಾಚರಣೆಯನ್ನು ಮಾಡಿ ಹುಲಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ವಿ. ಯಾವತ್ತೂ ಆಗಿಲ್ಲ ಇದು. ಹುಲಿನ ಸೆರೆ ಹಿಡಿದು ಬಂದು ಬನ್ನರ್ಘಟ್ಟ, ಯಾಕಂದರೆ ಅದಕ್ಕೆ ಗಾಯ ಆಗಿತ್ತು, ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಬಿಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ರೀತಿಯಾಗಿ ತಕ್ಷಣ ಪರಿಹಾರವನ್ನು ತರುವಂಥ ಪ್ರಯತ್ನಗಳು ನಡೀತಾ ಇದೆ. ಆದರೆ ಅದನ್ನು ತಡೆಗಟ್ಟೋದಕ್ಕೆ ಇನ್ನೂ ಭಾಳ ದೊಡ್ಡ ಕಾರ್ಯಕ್ರಮಗಳು ಬೇಕು, ಇನ್ನೂ ವೈಜ್ಞಾನಿಕವಾಗಿ ನಾವು ತೀರ್ಮಾನಗಳು ತಗೋಬೇಕು. ಆದರೆ ಎಲ್ಲೆಲ್ಲಿ ಈ ರೀತಿ ಸಂಘರ್ಷ ಆಗುವಂಥ ಸಾಧ್ಯತೆ ಇದೆ ಅಲ್ಲಿ ಕ್ರಮ ಜರುಗಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ನಮ್ಮ C&D ಲ್ಯಾಂಡ್ಸ್ ಏನಿದೆ ಅದು ಕೂಡ ಭಾಳ ಜಟಿಲವಾದಂಥ ಸಮಸ್ಯೆ. ಅದಕ್ಕೆ ಈಗ ನಾನು ಆರೋಪ ಮಾಡೋದಕ್ಕೆ ಹೋಗಲ್ಲ, ಆದರೆ ಹಳೆ ಸರ್ಕಾರಗಳು ಕೆಲವು ನಿರ್ಣಯಗಳೇನು ತಗೊಂಡ್ರು ಮಾಡಬೇಕಾಗಿತ್ತು ಕೋರ್ಟ್ ಮುಂದೆ, ಅದರಿಂದ ಈ ಸಮಸ್ಯೆ ಇವತ್ತು ಇಷ್ಟೊಂದು ಸಮಸ್ಯೆ ಆಗಿದೆ. ಅದಕ್ಕೆ ನಾವೆಲ್ಲ ಕೂಡ ಪಕ್ಷಾತೀತವಾಗಿ ಸೇರಿ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ವಿ. ಅದನ್ನು ಮಂತ್ರಿಗಳು ಸ್ಪಂದಿಸಿ ಇವತ್ತು 4-5 ಜನರ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಅಧಿಕಾರಿಗಳಿದ್ದಾರೆ, ವಕೀಲರಿದ್ದಾರೆ, ಇವರೆಲ್ಲ ಸೇರಿ ರಚನೆ ಮಾಡಿದ್ದಾರೆ. ಏನು ಪರಿಹಾರ ತರ್ಬೋದು ಅಂತ ಅವರ ವರದಿಗೆ ನಾವು ಕಾಯ್ತಾ ಇದ್ವಿ. ಅದು ತಂದಮೇಲೆ ಅದಕ್ಕೆ ಪರಿಹಾರ ತರುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಅಲ್ಲಿಯ ಜನರಿಗೆ ಬೇರೆ ಬೇರೆ ಸಮಾಜದವರ ಬೇಡಿಕೆ ಇದೆ, ನಮಗೆ ಇದು ಗ್ರ್ಯಾಂಟ್ ಮಾಡಿಕೊಡಿ, ಲ್ಯಾಂಡ್ ಕೊಡಿ ಅಂತ ಎಲ್ಲರಿಗೂ ಕೂಡ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಗೌಡ ಸಮಾಜದವರಿಗೆ 6 ಎಕರೆ ಜಾಗವನ್ನು ಮದೆನಾಡಿನಲ್ಲಿ ಅವ್ರು ಕೇಳಿದಂಥ ಜಾಗವನ್ನು ಮಾನ್ಯ ಸಚಿವರು ತಂದು ಸಂಪುಟ ಸಭೆಯಲ್ಲಿ ನಿರ್ಣಯ ಆಗಿ ಮುಖ್ಯಮಂತ್ರಿಗಳು ಕೂಡ ಸಹಕಾರ ಮಾಡಿದರು. 6 ಎಕರೆ ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಕೊಡವ ಸಮಾಜ ಬೆಂಗಳೂರಿನಲ್ಲಿರುವಂಥವ್ರಿಗೆ 7 ಎಕರೆ ಜಾಗ ಅವರು 10 ವರ್ಷದಿಂದ ಒದ್ದಾಡ್ತಾ ಇದ್ರು, ಆಗಿರಲಿಲ್ಲ, ಅದನ್ನು ಕೊಡುವಂಥ ಕೆಲಸ ಮಾಡಿದ್ವಿ. ಬಿಲ್ಲವ ಸಮಾಜದವ್ರಿಗೆ ಭಾಳ ಮುಖ್ಯ ಜಾಗದಲ್ಲಿ ಮಡಿಕೇರಿನಲ್ಲಿ ಅವ್ರಿಗೆ ಜಾಗ ಕೊಡುವಂಥದ್ದು ಮಾಡಿದ್ವಿ. ಇದೆಲ್ಲವೂ ಕೂಡ ಈ ವಿವಿಧ ಸಮಾಜಗಳು ಅವರ ಸಂಸ್ಕೃತಿಯನ್ನು, ಅವರ ಆಚಾರ ವಿಚಾರಗಳನ್ನು ಉಳಿಸ್ಕೊಳ್ಳಿಕ್ಕೆ ಅವರಲ್ಲಿ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಮಾಡಿಕೊಟ್ಟಿದ್ದಾರೆ. ಸೊ ಇದೆಲ್ಲ ಮೊದಲು ಆಗಿಲ್ಲ, ಭಾಳಷ್ಟು ಅಂಥದ್ದಾಗಿರೋಂಥದ್ದು ಎಲ್ಲೋ
ಒಂದೋ ಎರಡೋ ಗುರುತಿಸ್ಬೋದೇ ಬಿಟ್ಟರೆ ಎಲ್ಲೂ ಈ ಥರ ಲ್ಯಾಂಡ್ ಗ್ರ್ಯಾಂಟ್ಸನ್ನು ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಈಗಾಗಲೇ ನಾನು ಬಹುಶಃ 3-4 ಗ್ರ್ಯಾಂಟ್ಗಳನ್ನು ಈಗಾಗಲೇ ಸರ್ಕಾರದ ಮೂಲಕ ಮಾಡಿಸ್ಕೊಟ್ಟಿದ್ದೀನಿ ಬೇರೆ ಬೇರೆ ಸಮಾಜಗಳಿಗೆ. ಮುಂದಕ್ಕೂ ಕೂಡ ಕೆಲವು ಬೇಡಿಕೆಗಳಿದೆ, ಅದನ್ನು ಕೂಡ ಈಡೇರಿಸುವಂಥದ್ದು ಮಾಡ್ತೀವಿ. ಕೊನೆ 2 ಪ್ರಶ್ನೆ ಸರ್. ಇದು ನೀವು ಬರೀ ಸರ್ಕಾರಕ್ಕೆ ಅಷ್ಟೇ ಟ್ರಬಲ್ ಶೂಟರ್ ಅಲ್ಲ, ಪಕ್ಷದ ಒಳಗಡೆ ಬರೋ ಅನೇಕ ಸಮಸ್ಯೆಗಳಿಗೂ ಕೂಡ ಟ್ರಬಲ್ ಶೂಟರ್ ಅಂತ ಅನಿಸ್ಕೊಂಡಿದ್ವಿ. ಉದಾಹರಣೆಗೆ ಈ ನಾಯಕತ್ವ ವಿಷಯ ಅನೇಕ ಬಾರಿ ಮಾಧ್ಯಮಗಳಲ್ಲಿ ಬಂದಾಗ, ಸಾರ್ವಜನಿಕವಾಗಿ ಚರ್ಚೆಗೆ ಬಂದಾಗ, ಅಥವಾ ದೆಹಲಿಗೆ ಹೋಗಿ ಬರುವಂಥ ಸನ್ನಿವೇಶಗಳು ಬಂದಾಗ ಇದರಿಂದ ಪಕ್ಷ ಮುಜುಗರ ಅನುಭವಿಸೋದು, ಪಕ್ಷದ ನಾಯಕರು ಮುಜುಗರ ಅನುಭವಿಸೋದು, ಹಾಗೆ ಸಚಿವರು, ನೀವು ಸರ್ಕಾರ ಮುಜುಗರ ಅನುಭವಿಸೋ ಸಂದರ್ಭ ಬರ್ತಾಯಿತ್ತು. ಇದು ಪ್ರತಿಪಕ್ಷಗಳಿಗೆ ಒಮ್ಮೊಮ್ಮೆ ಆಹಾರ ಕೂಡ ಆಗ್ತಾಯಿತ್ತು. ಇದೆಲ್ಲವನ್ನು ನೀವು ನೋಡಿ ಒಂದು ಸಮನ್ವಯ ಮಾಡಬೇಕು ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಅರೇಂಜ್ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ. ಆನಂತರ ಅದು ಹೆಚ್ಚು ಕಡಿಮೆ ಒಂದು ಬಹುತೇಕ ಶಮನ ಅನ್ನೋ ಹಂತಕ್ಕೆ ಬಂದ್ಬಿಡ್ತು. ಇದನ್ನು ಹೇಗೆ ಪ್ಲಾನ್ ಮಾಡಿದ್ವಿ, ಹೇಗೆ ಇದನ್ನು ಆಗ ಬೆಳಗಾಂನಲ್ಲಿ ಅಧಿವೇಶನ ನಡೆಯುವಂಥ ಸಮಯ ಆಯಿತು. ಸ್ವಲ್ಪ ಎಲ್ಲ ಕಡೆ ಚರ್ಚೆಗಳು ಜಾಸ್ತಿ ಆಗಿತ್ತು. ಆಗ ನಮ್ಮ ಹೈಕಮಾಂಡ್ನವರು ನನಗೆ ದೂರವಾಣಿ ಮೂಲಕ ಕರೆ ಮಾಡಿದ್ರು. ಅವ್ರು ಕರೆ ಮಾಡುವ ಕಾರಣ ಏನು ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಗಳ ಜೊತೆ ಇರ್ತೀನಿ ಅಂತ ಹೇಳುವಂಥದ್ದು. ಅಂದರೆ ಅವರಲ್ಲಿದ್ದರೆ ಅವ್ರ ಹತ್ರ ಮಾತಾಡೋಣ ಅಂತ. ಆದರೆ ನಾನಲ್ಲಿ ಅವ್ರ ಜೊತೆ ಇರಲಿಲ್ಲ ಅವತ್ತು. ಆಗ ಅವರೇ ಸಲಹೆಯನ್ನು ಕೊಟ್ಟರು, ನೀವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಂತೇಳಿ. ನಾನು ಮುಖ್ಯಮಂತ್ರಿಗಳಿಗೆ ಮಾಡಿದಾಗ, ಆಯಿತು ನೀನು ಊರಲ್ಲಿದ್ದೆ, ನಾನು ಅಂದರೆ ಕ್ಷೇತ್ರದಲ್ಲಿದ್ದೆ ವಿರಾಜಪೇಟೆಯಲ್ಲಿ, ನೀನು ಬಂದ್ಬಿಡು ವಾಪಸ್ಸು ಅಂತ ಹೇಳಿದ್ರು. ಮತ್ತು ಅವತ್ತು ಸಾಯಂಕಾಲ ವಾಪಸ್ ಬಂದೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರೇ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮಾತಾಡಿ ಅದೊಂದು ಭಾಳ ಚೆನ್ನಾಗಾಯಿತು. ಇವರು ಮನೆಗೆ ಅವ್ರು ಬಂದರು, ಅವ್ರ ಮನೆಗೆ ಇವರು ಹೋದರು. ಇಬ್ಬರು ಮಾತಾಡಿ ಇದೇನು ಪರಸ್ಪರವಾಗಿ ಇದನ್ನು ಹೆಂಗೆ ಬಗೆಹರಿಸೋದು ಅಂತ ಹೇಳುವಂಥದ್ದು ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಇವತ್ತು ಅದೇನು ಮಾಧ್ಯಮಗಳಲ್ಲಿ ಮತ್ತು ಜನವಲಯದಲ್ಲಿ ಚರ್ಚೆ ಇದೆ, ಆ ಥರ ಇಲ್ಲ ಪರಿಸ್ಥಿತಿ. ಅದನ್ನು ಸ್ಪಷ್ಟಪಡಿಸ್ಬೇಕು ನಾನು. ಈಗ ಜನ ಏನು ಅಂತ ಹೇಳಿದ್ರೆ, ಕೆಲವರಲ್ಲಿ ಇವರಿಬ್ಬರು ಏನೋ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಆ ಥರ ಏನೂ ಇಲ್ಲ. ಅವರಲ್ಲಿ ಪರಸ್ಪರವಾದಂಥ ಗೌರವ ಇದೆ ಒಬ್ಬರ ಮೇಲೆ. ಮತ್ತು ಇಬ್ಬರೂ ಬೇಕು ನಮಗೆ. ಇವತ್ತು ಬಹುಶಃ ಸಿದ್ದರಾಮಯ್ಯನವ್ರು ಇಲ್ಲದೆ ನಮ್ಗೆ ಇವತ್ತು ಕರ್ನಾಟಕದಲ್ಲಿರುವಂಥ ಜನ ಬೆಂಬಲ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವಶ್ಯಕ, ಅವ್ರದ್ದೇ ಆದಂಥ ಒಂದು ಇದೆ. ಅದಕ್ಕೆ ಅವರು ಕೂಡ ಪಕ್ಷಕ್ಕೆ ಅವಶ್ಯಕ. ಮತ್ತು ಎಲ್ಲ ನಮಗೆ ಬೇರೆ ಬೇರೆ ಎಲ್ಲ ಈಗ ಪರಮೇಶ್ವರ್ ಅವರು ಇದ್ದಾರೆ, ಅವರು ಬೇಕಾಗಿರುವಂಥವ್ರು. ಎಚ್ ಸಿ ಮಹದೇವಪ್ಪ, ಒಂದು ಸಾಮೂಹಿಕವಾದಂಥ ನಾಯಕತ್ವ ಇದೆಯಲ್ಲ ನಮ್ಮಲ್ಲಿ. ಎಲ್ಲ ಈಗ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಜಮೀರ್ ಅಹಮದ್ ಅವರಿದ್ದಾರೆ, ಎಲ್ಲರೂ ಬೇರೆ ಬೇರೆ ವಿವಿಧ ಕೆ ಜೆ ಜಾರ್ಜ್ ಅವರಿದ್ದಾರೆ. ಸೊ ಬೇರೆ ಬೇರೆ ಸಮುದಾಯದವರು, ಜನಾಂಗದವರು ಪ್ರಬಲವಾಗಿ ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಒಕ್ಕಲಿಗ ಸಮಾಜದಿಂದ ತಗೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಕೃಷ್ಣ ಬೈರೇಗೌಡರು ಅವರು ಇರ್ಬೋದು, ಈ ಥರ ಭಾಳಷ್ಟು ಜನ ಬೆಳೆಸ್ಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಮ್ಮದೇ ಆದಂಥ ನಾಯಕತ್ವ ಬೆಳೆದಿದೆ. ಅಂದರೆ ಅವ್ರ ತಂದೆ ಬಿಡಿ ಭಾಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಆದರೆ ಇವ್ರದ್ದೇ ಅದು ಬೆಳೆಸ್ಕೊಂಡಿದ್ದಾರೆ. ಮಹದೇವಪ್ಪನವರು ಭಾಳ ಅವ್ರದ್ದೇ ಆದಂಥದ್ದು ಇದೆ. ಮತ್ತು ಕೆ ಎಚ್ ಮುನಿಯಪ್ಪನವರು, ಎಲ್ಲ ಜನ, ಪರಮೇಶ್ವರಪ್ಪ ಅವರು, ಈ ಥರ ನಮಗೆ ಎಲ್ಲ ಸಮುದಾಯಗಳಲ್ಲಿ, ಜನಾಂಗಗಳಲ್ಲಿ ನಾಯಕತ್ವದ ಕೊರತೆ ಇಲ್ಲ. ಭಾಳ ಎತ್ತರದ ನಾಯಕರಿದ್ದಾರೆ. ಇವರೆಲ್ಲ ಸಾಮೂಹಿಕವಾಗಿ ಇರುವಂಥ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅವರೆಲ್ಲರಲ್ಲೇ ಎತ್ತರವಾದಂಥ ನಾಯಕರು ಅಂದರೆ ಸಿದ್ದರಾಮಯ್ಯನವರು. ಅದಕ್ಕೆ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಂದೆ ಹೋಗ್ತಾ ಯಾವ ರೀತಿಯಾದಂಥ ತೀರ್ಮಾನಗಳು ಪಕ್ಷ ತಗೊಳ್ತಾರೆ, ಅದಕ್ಕೆ ನಾವೆಲ್ಲ ಬದ್ಧವಾಗಿ ಬೆಳೆಸಬೇಕೇ ಹೊರತು ಎಲ್ಲೂ ಜಗಳ ಆಡ್ಕೊಳ್ಳೋಂಥದ್ದು ಪರಿಸ್ಥಿತಿ ಇಲ್ಲ. ಸರ್, ಮುಂದಿನ 2 ವರ್ಷಗಳಲ್ಲಿ ತಾವು ಕಾನೂನು ಸಲಹೆಗಾರರಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಥವಾ ಸರ್ಕಾರಕ್ಕೆ ಈ ಥರ ಅಭಿವೃದ್ಧಿ ನಿಟ್ಟಿನಲ್ಲಿ ಹೊಸ ಸಲಹೆ ಏನು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀರಿ? ನೋಡಿ, ಕೆಲವು ಕಾನೂನುಗಳನ್ನು, ಹೊಸ ಕಾನೂನುಗಳನ್ನು ತರೋದ್ರ ಬಗ್ಗೆ ಈಗಾಗಲೇ ನಾವು ಏನು ಚಿಂತನೆ ಮಾಡಿದ್ದೀವಿ. ಅದನ್ನು ಜಾರಿಗೊಳಿಸುವಂಥ ಕೆಲಸ ಆಗಬೇಕು. ಮತ್ತು ಶೋಷಿತ ವರ್ಗ, ಧ್ವನಿ ಇಲ್ಲದಂಥವರು, ಅವ್ರಿಗೆ ಈಗ ಮನೆಗಳು ಹಂಚೋದಂಥದ್ದಾಗಲಿ, ಪರಿಶಿಷ್ಟ ಪಂಗಡದವ್ರಿಗೆ, ಪರಿಶಿಷ್ಟ ಜಾತಿಯವ್ರಿಗೆ, ಹಿಂದುಳಿದವ್ರಿಗೆ ಅವ್ರಿಗೆ ಮನೆಗಳನ್ನು ಹಂಚಿಕೆ ಮಾಡೋದ್ರ ಬಗ್ಗೆ ಕೆಲವು ನಿರ್ಣಯಗಳನ್ನು ಸರ್ಕಾರ ತಗೋಬೇಕಾಗತ್ತೆ. ಮತ್ತು ಭಾಳಷ್ಟು ವರ್ಷಗಳಿಂದ ಬಗೆಹರದೇ ಇರೋಂಥ ಕೆಲವು ಸಮಸ್ಯೆಗಳಿದೆ. ಅದನ್ನು ಬಗೆಹರಿಸಲಿಕ್ಕೆ ಕ್ರಮ ಜರುಗಿಸಿ. ಯಾಕಂದರೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರು ಏನಿದ್ದಾರಲ್ಲ, ಅವರು ಒಂದು ನಿಲುವನ್ನು ತಗೊಂಡಂದರೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡುವಂಥ ಶಕ್ತಿ ಇರುವಂಥವ್ರು, ಆ ನಾಯಕತ್ವ ಅವರಲ್ಲಿದೆ. ಅದರಿಂದ ಜನ ಹೆಚ್ಚು ನಿರೀಕ್ಷೆ, ಅದು ಬಡವರಲ್ಲಿ ಹೆಚ್ಚು ನಿರೀಕ್ಷೆ ಇದೆ. ಸಿದ್ದರಾಮಯ್ಯನವರು ನಮ್ಮದು ಎಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ಇದೆ. ಆದರೆ ಅವರ ನಿರೀಕ್ಷೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು. 28ರ ಚುನಾವಣೆಗೆ ನಾವು ಜನರ ನಿರೀಕ್ಷೆಯನ್ನು ಪೂರೈಸಿದ್ರೆ ಮಾತ್ರ ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆ ನಿರೀಕ್ಷೆಗಳನ್ನು ಪೂರೈಸುವಂಥ ಕೆಲಸಕ್ಕೆ ಹಲವಾರು ನಿರ್ಣಯಗಳನ್ನು ತಗೋಬೇಕು, ಕಾನೂನಾತ್ಮಕವಾಗಿ ತಗೋಬೇಕು. ಈ ರೀತಿಯಾಗಿ ಸರ್ಕಾರದ ಜೊತೆ ಕೆಲಸ ಮಾಡಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವ ಕೆಲಸ ಆಗಬೇಕು.
ಇಷ್ಟು ಹೊತ್ತು ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಹಾಗೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ನಮ್ಮ ಜೊತೆ ಸಂದರ್ಶನದಲ್ಲಿ ಅನೇಕ ಸರ್ಕಾರದ ಅಭಿವೃದ್ಧಿ ವಿಚಾರಗಳು ಮತ್ತು ತಮ್ಮ ಕ್ಷೇತ್ರದ ಅನೇಕ ಅಭಿವೃದ್ಧಿಯ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೆ ವಿಶ್ವವಾಣಿ ಟಿ ವಿ ಪರವಾಗಿ ಅವರಿಗೆ ಧನ್ಯವಾದನ ಅರ್ಚೋಣ. ನಮಸ್ಕಾರ ಸರ್. ನಮಸ್ಕಾರ. ಎಸ್ ಪೊನ್ನಣ್ಣವ್ರ ಜೊತೆ ಮಾಡಿದಂಥ ಸಂದರ್ಶನ ಬಹುಶಃ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಇದೇ ರೀತಿ ಹಲವು ಕಾರ್ಯಕ್ರಮಗಳನ್ನು, ಸಂದರ್ಶನಗಳನ್ನು ನಮ್ಮ ವಿಶ್ವವಾಣಿ ಟಿ ವಿ ನಡೆಸ್ಕೊಡ್ತಾ ಇರ್ತದೆ. ದಯವಿಟ್ಟು ತಾವು ವೀಕ್ಷಣೆ ಮಾಡಬೇಕು, ನಮ್ಮ ಸಬ್ಸ್ಕ್ರೈಬರ್ ಆಗಬೇಕು. ಹಾಗೆ ವಿಶ್ವವಾಣಿ ಟಿ ವಿಯ ನಿಮ್ಮೆಲ್ಲರಿಗೂ ವೀಕ್ಷಕರಿಗೆ ಧನ್ಯವಾದಗಳು.